ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ 545 ಸಿವಿಲ್ PSI ಹುದ್ದೆಗಳ ಆಯ್ಕೆ ಪಟ್ಟಿ ಮತ್ತು ಕಟ್ ಆಫ್ ಅಂಕಗಳು ಈ ವಿಷಯದ ಕುರಿತು ಮಾತನಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. 545 ಸಿವಿಲ್ PSI ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂದರೆ ಪ್ರಾವಿಷನಲ್ ಸೆಲೆಕ್ಷನ್ ಲಿಸ್ಟನ್ನು ಅನೌನ್ಸ್ ಮಾಡಿರ್ತಾರೆ. ಸೊ ಯಾರು 545 ಸಿವಿಲ್ PSI ಹುದ್ದೆಗಳಿಗೆ ಆಯ್ಕೆಯಾಗಿರ್ತಾರೆ ಎಲ್ರಿಗೂ ಕೂಡ ಜಾಯಿನ್ ಟು ಲರ್ನ್ ಯೂಟ್ಯೂಬಿಂದ ಅಭಿನಂದನೆಗಳು. ಸೊ ಎಲ್ರಿಗೂ ಕೂಡ ದೇವರು ಒಂದು ಒಳ್ಳೆಯ ಹುಮ್ಮಸ್ಸು ಮತ್ತು ಒಳ್ಳೆಯ ಆರೋಗ್ಯ ಹಾಗೂ ಒಳ್ಳೆಯ ಒಂದು ಎನರ್ಜಿಯಿಂದ ಕೆಲಸ ಮಾಡುವಂಥ ಶಕ್ತಿ ಕರುಣಿಸಲಿ ಅಂತ ಹೇಳ್ತಾ, ಇವಾಗ ಯಾರು ಸೆಲೆಕ್ಟ್ ಆಗಿಲ್ಲ ಅವ್ರ ಬಗ್ಗೆ ಕೂಡ ಮಾತನಾಡೋಣ. ಯಾಕಂತಂದರೆ ಯಾವುದೇ ಫಲಿತಾಂಶ ಬಂದಾಗ 2 ಗ್ರೂಪ್ಗಳಾಗುತ್ತೆ, ಒಂದು ಸೆಲೆಕ್ಟ್ ಆದವರು, ಇನ್ನೊಂದು ಸೆಲೆಕ್ಟ್ ಆಗದೇ ಇರೋರು. ಕೇವಲ ಅದು ಎಕ್ಸಾಮ್ ಅಂತ ಮಾತ್ರ ಅಲ್ಲ, ಯಾವುದೇ ಒಂದು ಸ್ಪೋರ್ಟ್ಸ್ ಆಗಿರ್ಬೋದು, ಸೋತವರ ಒಂದು ಸಂಘ ಆದರೆ ಗೆದ್ದವರ ಒಂದು ಸಂಘ ಕೂಡ ಆಗುತ್ತೆ. ಹಾಗಾದರೆ 545 ಸಿವಿಲ್ PSI ಹುದ್ದೆಗಳ ಆಯ್ಕೆ ಪಟ್ಟಿನೇ ಕೊನೆ ಆಗೋದಿಲ್ಲ. ಯಾಕಂತಂದರೆ ಇನ್ನೂ ಕೂಡ 402 ಸಿವಿಲ್ PSI ಹುದ್ದೆಗಳ ಪರೀಕ್ಷೆ ಆಗಬೇಕಾಗಿದೆ. ಅದರ ನಂತರ ಏಪ್ರಿಲ್ನಲ್ಲಿ ಕೂಡ ಒಂದು ಹೊಸ ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಕೇವಲ PSI ಅಂತಲ್ಲ, ಅದು ಸಿವಿಲ್ ಅಂತಲ್ಲ, RSI ಆಗಿರ್ಬೋದು ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು. ಯಾಕಂತಂದರೆ ಪ್ರಸ್ತುತ ಕರ್ನಾಟಕದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ಅತ್ಯಂತ ಹೆಚ್ಚು ಹುದ್ದೆಗಳಿಗೆ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಪ್ರತಿ ವರ್ಷ. ಸೊ ಕೇವಲ ಇಲ್ಲಿಗೆ ಎಂಡ್ ಆಗೋದಿಲ್ಲ. ಸೊ ಸೋತವರು ಸತ್ತಂತಲ್ಲ, ಮುಂದಿನ ಒಂದು ಅವಕಾಶಗಳು, ಸುಮಾರು ಅವಕಾಶಗಳು ಇರುತ್ತೆ. ಸೊ ಆ ಕಾರಣಕ್ಕಾಗಿ ಇವಾಗ ಏನು ಮಾಡಬೇಕಾಗಿದೆ, ಪ್ರೆಸೆಂಟ್ ಒಂದು ನಮ್ಮನ್ನು ನಾವು ಅರ್ಕೋಬೇಕಾಗಿದೆ. ಯಾಕಂತಂದರೆ ನಾವು ಯಾಕೆ ಸೆಲೆಕ್ಟ್ ಆಗ್ತಿಲ್ಲ. ಸೊ ಸುಮಾರು ಜನ ಮೆಸೇಜ್ಗಳು ಮಾಡ್ತಾ ಇದ್ರು, ಏನು ಅಂತಂದರೆ ಓದ್ತಾ ಇದ್ದೀವಿ, ಆ ಒಂದು 6 ತಿಂಗಳು ಅಥವಾ 1 ವರ್ಷ 2 ವರ್ಷದಿಂದ ಓದ್ತಾ ಇದ್ದೀವಿ, ಬಟ್ ಸೆಲೆಕ್ಟ್ ಆಗ್ತಾ ಇಲ್ಲ, ಕಾರಣ ಏನು ಅಂತ. ಹಾಗಾದರೆ ನಮ್ಮ ಸೋಲಿಗೆ ಒಂದು 10 ಪ್ರಮುಖ ಕಾರಣಗಳನ್ನು ನೋಡಬೇಕಾಗುತ್ತೆ. ಸೊ ಈ ಒಂದು 10 ಪ್ರಮುಖ ಕಾರಣಗಳೇನಿದೆ ಅಥವಾ ಈ 10 ಮಿಸ್ಟೇಕ್ಸ್ಗಳೇನಿದೆ ಎಲ್ಲರೂ ಕೂಡ ಇದನ್ನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲಿ 1 or 2 ಕೂಡ ಪ್ರತಿಯೊಬ್ಬರು ಮಾಡ್ತಾ ಇರ್ತಾರೆ. ಸೊ ಆದಷ್ಟು ನಿಮ್ಮ ಮಿಸ್ಟೇಕ್ಸ್ಗಳನ್ನು ರೆಕ್ಟಿಫೈ ಮಾಡಿಕೊಂಡು ಮುಂದೆ ಹೋಗಬೇಕಾಗುತ್ತೆ. ಸೊ ಮೊದಲನೇ ರೀಸನನ್ನು ನೋಡೋಣ. ಅತಿಯಾದ ಆರಾಧನೆಯಲ್ಲಿ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಪ್ರಸ್ತುತ ನಾವೇನು ಮಾಡ್ತಾ ಇದ್ದೀವಿ, ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ಒಂದು ಅತಿಯಾದ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಯಾರು ಅಸಾಧಕರ ಆರಾಧನೆ. ಯಾರು ಸಾಧಕರು ಅಂತಂದರೆ ಇವಾಗ IAS ಆಗಿರ್ಬೋದು, IPS ಆಗಿರ್ಬೋದು, ಬೇರೆ ಬೇರೆ ಒಂದು ಎಕ್ಸಾಮ್ಸ್ಗಳನ್ನು ಕ್ಲಿಯರ್ ಮಾಡಿರ್ತಾರೆ. ಅವರನ್ನು ನಾವು ಅತಿಯಾದ ಆರಾಧನೆಯಿಂದ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದೇವೆ. ಇದನ್ನು ನಾವು ಪರೀಕ್ಷೆಯ ತಯಾರಿಯ ಭಾಗ ಕೂಡ ಅಂದ್ಕೊಂಡಿದ್ದೇವೆ. ಸುಮಾರು ಜನ ಇದನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಭಕ್ತಿ ಮನಸ್ಸಿನಲ್ಲಿರಬೇಕು ಮತ್ತು ನೋಟ ಹಾಗೂ ಸಮಯ ಪುಸ್ತಕದ ಮೇಲಿರಬೇಕಾಗುತ್ತೆ. ಸೊ ನಾವು ಯಾರು ಕೂಡ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಂತಹ ಅಥವಾ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿದಂತಹ ಗಾಂಧೀಜಿಯವರ ಒಂದು ಫೋಟೋನ ನಾವು DP ಆಗಿ ಇಡೋದಿಲ್ಲ, ಅಥವಾ ನಮ್ಮ ಒಂದು ವಾಟ್ಸಪ್ DP ಆಗಿ ಗಾಂಧೀಜಿಯವರ ಫೋಟೋನ, ಅಥವಾ ನಮ್ಮ ಇನ್ಸ್ಟಾಗ್ರಾಮ್ DP ಆಗಿ ಗಾಂಧೀಜಿಯವರ ಫೋಟೋನ, ನಮ್ಮ ಇನ್ಸ್ಟಾಗ್ರಾಮ್ DP ಆಗಿ ಸುಭಾಷ್ ಚಂದ್ರ ಬೋಸರ ಫೋಟೋನ ಯಾರು ಕೂಡ ನಾವು ಅದನ್ನು ಎಲ್ಲೋ ಇದ್ದಾರೆ, ದೇಶಭಕ್ತರು ಇಲ್ಲ ಅಂತ ಹೇಳೋಕ್ಕಾಗಲ್ಲ, 100ಕ್ಕೆ 10% ಎಲ್ಲೋ ಇಡ್ತಾ ಇದ್ದಾರೆ. ಬಟ್ ಇಲ್ಲೇನಾಗುತ್ತೆ, ಸೊ ಯಾವಾಗಲೂ ಕೂಡ ನಮ್ಮ ಪ್ರಿಪ್ರೇಷನನ್ನು ಮಾಡುವಾಗ ನಾವು ಅದನ್ನು ಹೇಳ್ಕೋಬಾರ್ದು. ಸೊ ಅದನ್ನು ಸುಮಾರು ಜನ ಮಾಡ್ತಾರೆ. ಸಪೋಸ್ ಎಕ್ಸಾಮ್ ಇನ್ನೂ ಕ್ಲಿಯರ್ ಆಗಿರೋದಿಲ್ಲ, ಆವಾಗ ಅದ್ರ ಮುಂದ್ಗಡೆ KSP ಅಂತ ಹಾಕೊಳ್ಳೋದು ಇನ್ಸ್ಟಾಗ್ರಾಮಲ್ಲಿ, ಅಥವಾ ಬೇರೆ ಬೇರೆ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಥವಾ ಆ ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಿರ್ತಾರೆ, ಅವರ ಫೋಟೋನ ನಮ್ಮ ಒಂದು DP ಆಗಿ ಇಟ್ಕೊಳ್ಳೋದು, ಅಥವಾ ಅವ್ರ ಫೋಟೋಸ್ಗಳನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು. ಸೊ ಇವೆಲ್ಲವನ್ನು ಕೂಡ ಎಲ್ಲರೂ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾರು ಮಾಡ್ತಾ ಇದ್ದರೆ ದಯವಿಟ್ಟು ಸ್ಟಾಪ್ ಮಾಡಿ. ಸೊ ಸ್ಟಾಪ್ ಮಾಡಲೇಬೇಕು ಅಂತ ಏನಿಲ್ಲ, ನಿಮ್ಮ ಒಂದು ಸಮಯ ಇದ್ದರೆ, ನಾವು ತುಂಬ ಓದಿದ್ದೀವಿ, ನಮಗೆ ಏನು ಓದೋಕ್ಕೆ ಟೈಮ್ ಇಲ್ಲ, ಅಥವಾ ಓದ್ಬಿಟ್ಟಿದ್ದೀವಿ, ಇನ್ನೂ ಬೇರೆ ಓದೋಂಥದ್ದು ಏನೂ ಇಲ್ಲ, ನಮಗೆ ಎಲ್ಲ ಓದ್ಬಿಟ್ಟಿದ್ದೀವಿ, ಎಲ್ಲ 3 ಸಲ 4 ಸಲ ಓದಿದ್ದೀವಿ, ಎಲ್ಲ ಪ್ರಬಂಧಗಳನ್ನು 10 ಸಲ 20 ಸಲ ಬರೆದಿದ್ದೀವಿ. ಸೊ ಎಲ್ಲ ಒಂದು GK ಟುಡೇ ಕ್ವಶನ್ಸ್ಗಳನ್ನು ಒಂದು 3 ಸಲ ಪ್ರಾಕ್ಟೀಸ್ ಮಾಡಿದ್ದೀವಿ, ಸುಮಾರು ಟೈಮ್ ಇದೆ ಅಂದರೆ ಅವಾಗ ನೀವು ಬೇಕಾದರೆ ಯಾರು ಫೋಟೋಸ್ ಬೇಕಾದರೂ ಎಡಿಟ್ ಮಾಡಿ, ಯಾರ್ದಾದ್ರೂ ಅಪ್ಲೋಡ್ ಮಾಡಿ ನಡೆಯುತ್ತೆ. ಬಟ್ ಯಾವಾಗ ನೀವು ಇದನ್ನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ನಮ್ಮ ಒಂದು ಪ್ರಿಪ್ರೇಷನ್ನ ಭಾಗವಲ್ಲ, ಅದು ನಮ್ಮ ಪರೀಕ್ಷೆಯ ತಯಾರಿಯ ಭಾಗ ಅಲ್ಲ. ಯಾಕಂತಂದರೆ ಸೊ ಏನಾಗುತ್ತೆ, ಯಾವುದೋ ಒಂದು ರೂಮಲ್ಲಿ ಕೂತ್ಕೊಂಡಿರ್ತೀವಿ, ಯಾರೋ ರೂಮಲ್ಲಿ ಕೂತ್ಕೊಂಡು ನಾವು ತಿಂತಾ ಇರುವಂತಹ ಫುಡ್ ಏನಿದೆ, ನಮ್ಮ ಒಂದು ಆಹಾರ ಏನಿದೆ, ಅದು ಆಹಾರ ನಮ್ಮ ತಂದೆ ತಾಯಿ ಕೊಡ್ತಾ ಇದ್ದಾರೆ. ಹಾಗಾದರೆ ನಮಗೆ ಒಂದು ಅವಕಾಶವನ್ನು ಯಾರು ಕೊಡ್ತಾ ಇದ್ದಾರೆ ಓದೋಕ್ಕೆ, ಅದು ನಮ್ಮ ತಂದೆ ತಾಯಿ ಕೊಡ್ತಾ ಇದ್ದಾರೆ, ಅಥವಾ ಅಣ್ಣ ತಮ್ಮ ಕೊಡ್ತಾ ಇದ್ದಾರೆ. ಬಟ್ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ, ಯಾರ ಒಂದು ಫೋಟೋಸ್ಗಳನ್ನು ಎಡಿಟ್ ಮಾಡ್ತಾ ಇದ್ದೀವಿ, ಅವ್ರು ನಮಗೇನಾದರೂ ಕೊಡ್ತಾ ಇದ್ದಾರೆ, ಅವ್ರು ನಮಗೇನಾದರೂ ಮಾಡ್ತಾ ಇದ್ದಾರೆ ಅನ್ನೋದು ಮೊದಲು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಸಮಯ ಸುಮಾರು ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಒಂದು ಪ್ರಬಂಧಗಳನ್ನು ಬರೆಯೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತಾರೆ, ಓದೋಕ್ಕೆ ಟೈಮ್ ಇಲ್ಲ ಅಂತ ಹೇಳ್ತಾರೆ, ಅಥವಾ ಯಾವುದಾದ್ರೂ ಎಜುಕೇಷನಲ್ ವಿಡಿಯೋಸನ್ನು ಒಂದು 3 ನಿಮಿಷ ನೋಡೋಕ್ಕೆ ಟೈಮ್ ಇಲ್ಲ
ಅಂತ ಹೇಳ್ತಾರೆ. ಹಾಗಾದರೆ ಇದನ್ನು ಮಾಡ್ತಾ ಇರೋದು ಸರಿನಾ? ಈ ಒಂದು ಕ್ವಶನ್ ಮಾರ್ಕನ್ನು ದಯವಿಟ್ಟು ಯಾರಾದರೂ ಮಾಡ್ತಾ ಇದ್ರೆ ಹಾಕೊಳ್ಳಿ. ಇಲ್ಲ ನಾವು ಮಾಡ್ತೀವಿ, ನಮಗೆಲ್ಲ ಟೈಮ್ ಇದೆ ಅಂತಂದರೆ ದಯವಿಟ್ಟು ಕಂಟಿನ್ಯೂ ಮಾಡ್ಬೋದು. ಸೊ ಮುಂದಿನ ಒಂದು ಪಾಯಿಂಟನ್ನು ನೋಡೋಣ. ಪರೀಕ್ಷೆಯ ಪಠ್ಯಕ್ರಮದ ಬಗ್ಗೆ ಸಂಪೂರ್ಣ ಅರಿವಿನ ಕೊರತೆ. ಸೊ ಯಾಕಂತಂದರೆ ಸಿಲೆಬಸ್ ಏನಿದೆ ಅಂತ ಮೊದಲು ತಿಳ್ಕೊಬೇಕಾಗುತ್ತೆ. ಯಾವುದೇ ಒಂದು ಎಕ್ಸಾಮ್ನ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿದಾಗ ಪತ್ರಿಕೆ 1ರ ಪಠ್ಯಕ್ರಮ ಹೇಗಿದೆ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಪ್ರಬಂಧ ಅಂತ ಬರುತ್ತೆ. ಪ್ರಬಂಧವನ್ನು ಕೇವಲ ಕೊನೆ ಮೂಮೆಂಟಲ್ಲಿ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ತಾರೆ, ಅದನ್ನು ಓದೋದಿಲ್ಲ. ಅಥವಾ ಇವಾಗ ಇಲ್ಲ ಅಂತಂದರೆ ಟ್ರಾನ್ಸ್ಲೇಷನನ್ನು ಪ್ರಾಕ್ಟೀಸ್ ಮಾಡೋದಿಲ್ಲ, ಅದನ್ನು ಕೂಡ ಕೊನೆಗೆ ಇಟ್ಕೋತಾರೆ. ಇಲ್ಲ ಅಂತಂದರೆ ಇವಾಗ ಒಂದು ಪ್ರಿಸೈಸ್ ರೈಟಿಂಗನ್ನು ಕೂಡ ಪ್ರಾಕ್ಟೀಸ್ ಮಾಡಲ್ಲ, ಅದನ್ನು ಕೂಡ ಕೊನೆಗೆ ಇಟ್ಕೋತಾರೆ. ಈ ಪತ್ರಿಕೆ 1ನ್ನು ಸುಮಾರು ಜನ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಅದನ್ನು ಡೈಲಿ ಬೇಸಿಸಲ್ಲಿ 1 ಅವರ್ ಕೂಡ ಅದನ್ನು ಪ್ರಾಕ್ಟೀಸ್ ಮಾಡಲ್ಲ. ಹಾಗಾದರೆ ಇದು ಪಠ್ಯಕ್ರಮವನ್ನು ಯಾಕೆ ಇಟ್ಟಿದ್ದಾರೆ PSI ಪರೀಕ್ಷೆಗೆ, ಅದನ್ನು ಮೊದಲು ತಿಳ್ಕೋಬೇಕು. ಅದು ಯಾಕಂತಂದರೆ ಇವಾಗ ಪ್ರಿಸೈಸನ್ನು ಯಾಕೆ ಇಟ್ಟಿದ್ದಾರೆ, ಒಂದು ಯಾರೋ ಬಂದು ಕಂಪ್ಲೇಂಟನ್ನು ಹೇಳ್ತಾರೆ ಅಥವಾ ಡೀಟೇಲ್ ಆಗಿ ಹೇಳ್ತಾರೆ, ಅದನ್ನು ಒಂದು ಶಾರ್ಟಲ್ಲಿ ನಾವು ಬರ್ಕೋಬೇಕಾಗುತ್ತೆ. ಪ್ರಿಸೈಸ್ ರೈಟಿಂಗ್. ಟ್ರಾನ್ಸ್ಲೇಷನ್ ಬಂದುಬಿಟ್ಟು ಬೇರೆ ಒಂದು ಯಾರಾದರೂ ಫಾರಿನರ್ ಬಂದುಬಿಟ್ಟು ನಿಮ್ಮ ಒಂದು ಹಂಪಿಯಲ್ಲಿ, ಎಕ್ಸಾಂಪಲ್ ಹಂಪಿಯಲ್ಲಿ ಒಂದು ಫಾರಿನರ್ ಬಂದಿರ್ತಾರೆ, ಅವರಿಗೆ ಒಂದು ಏನೋ ಒಂದು ಅವರ ಬ್ಯಾಗ್ ಕಳ್ಳತನ ಆಗಿರುತ್ತೆ, ಅವರು ಬಂದು ಕಂಪ್ಲೇಂಟ್ ಕೊಡ್ತಾ ಇರ್ತಾರೆ, ಅವರಿಗೆ ಕನ್ನಡ ಬರೋದಿಲ್ಲ, ಅವರು ಇಂಗ್ಲೀಷಲ್ಲಿ ಹೇಳ್ತಾರೆ, ಅದನ್ನು ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ಕೊಂಡು ಬರ್ಕೋಬೇಕಾಗುತ್ತೆ ಕಂಪ್ಲೇಂಟಲ್ಲಿ. ಸೊ ಈ ಒಂದು ಪಠ್ಯಕ್ರಮವನ್ನು ಮೊದಲು ತಿಳ್ಕೋಬೇಕಾಗುತ್ತೆ. ಇನ್ನು ಪತ್ರಿಕೆ 2ರ ಪಠ್ಯಕ್ರಮ ಹೇಗಿದೆ? ಸೊ ಇಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ. ಸುಮಾರು ಜನ ಮೆಸೇಜ್ ಮಾಡ್ತಾರೆ, ಸೊ PSI ಏನಾದರೂ ಪ್ಯಾಟರ್ನ್ ಚೇಂಜ್ ಆಗಿದೆಯಾ? ಮೆಂಟಲ್ ಎಬಿಲಿಟಿ ಕೇಳಿಲ್ಲ ಲಾಸ್ಟ್ ಟೈಮ್ 545 ಹಾಗಾದರೆ ನೆಕ್ಸ್ಟ್ ಕೇಳಲ್ವಾ? ಪ್ಯಾಟರ್ನ್ ಚೇಂಜ್ ಆಗಿದೆಯಾ ನೋಡಿ. ಸೊ ಇಲ್ಲಿ ಯಾವುದೂ ಕೂಡ ಪ್ಯಾಟರ್ನ್ ಚೇಂಜ್ ಆಗಿಲ್ಲ, ಪಠ್ಯಕ್ರಮ ಹಾಗೇ ಇದೆ, ಯಾವುದೂ ಕೂಡ ಪ್ಯಾಟರ್ನ್ ಚೇಂಜ್ ಆಗಿಲ್ಲ. ಎಲ್ಲೂ ಕೂಡ ಅವರು ಬ್ಲೂ ಪ್ರಿಂಟ್ ಕೊಡಲ್ಲ. ಅವ್ರು ಏನು ಹೇಳ್ತಾರೆ, ಕೇವಲ ಸಾಮಾನ್ಯ ಜ್ಞಾನ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ಈ ಸಾಮಾನ್ಯ ಜ್ಞಾನ ಅಂದ ತಕ್ಷಣ 7 ಸಬ್ಜೆಕ್ಟ್ ಬಂದೇ ಬರುತ್ತೆ. ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ, ಎಕನಾಮಿಕ್ಸ್, ಇವೆಲ್ಲವನ್ನು ಕೂಡ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಈ ಪಠ್ಯಕ್ರಮವನ್ನು ಕೂಡ ನೀವು ಮರೆಯದೇ ತಿಳ್ಕೋಬೇಕು. ಯಾಕಂತಂದರೆ ಪಠ್ಯಕ್ರಮವನ್ನು ತಿಳ್ಕೊಳ್ಳದೆ ಸ್ಟಡಿ ಮಾಡೋದು ಯೂಸ್ ಇಲ್ಲ. ಆ ಕಾರಣಕ್ಕಾಗಿ ಈ ಪಠ್ಯಕ್ರಮವನ್ನು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗತ್ತೆ. ಓದುವ ಹಠ ಮನಸ್ಸಿನಲ್ಲಿದೆ, ಆದರೆ ಓದುವ ಕ್ರಮ ಸರಿಯಾಗಿಲ್ಲ. ಸೊ ಸುಮಾರು ಜನಕ್ಕೆ ಒಂದು PSI ಆಗಲೇಬೇಕು, ನಾನು PC ಆಗಲೇಬೇಕು ಅನ್ನುವಂತಹ ಒಂದು ಹಠ. ಯಾಕಂದರೆ ಕಾಕಿ ಲವರ್ಸ್ ಅಂತ ಇರ್ತಾರೆ, ಕೆಲವೊಬ್ರು ಜನ ಹಾಕಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಇಲ್ಲಿ ಕಾಕಿ ಲವರ್ಸ್ ಅಂತ. ಸೊ ಆ ಒಂದು ಕಾಕಿಯನ್ನು ಹಾಕೋಬೇಕು ಅಥವಾ ಕಾಕಿಯನ್ನು ತೊಡ್ಕೋಬೇಕು ಅನ್ನುವಂಥ ಒಂದು ಹುಮ್ಮಸ್ಸಿರುತ್ತೆ, ಓದಬೇಕು ಅಂತ ಮನಸ್ಸಿರುತ್ತೆ, ಆದರೆ ಓದುವ ಕ್ರಮ ಸರಿಯಾಗಿರಲ್ಲ. ಅಥವಾ ಆ ಒಂದು ಮನಸ್ಸಿನಲ್ಲಿರುವಂತಹ ಹಠ ಏನಿದೆ ಅದು ಕಾರ್ಯರೂಪಕ್ಕೆ ಬರೋದಿಲ್ಲ. ಕಾರ್ಯರೂಪ ಅಂದ್ರೆ ಏನು? ಹಾಗಾದರೆ ಒಂದು ರೂಮಲ್ಲಿ ಕೂತ್ಕೊಂಡು ಹೋಗಿ ಬುಕ್ ಓಪನ್ ಮಾಡಿ ಓದಿದಾಗ ಮಾತ್ರ ಆ ಕಾಕಿಯನ್ನು ನಾವು ಹಾಕೋಬಹುದು. ಇಲ್ಲಾಂದರೆ ಬಾಡಿಗೆಗೆ ನಾವು ಎಲ್ಲೋ ಒಂದು ಕಾಕಿಯನ್ನು ಪರ್ಚೇಸ್ ಮಾಡಿ ಒಂದಿನ ಒಂದು ಡ್ರಾಮಾಗೋ ಡ್ಯಾನ್ಸ್ಗೋ ಹಾಕೋಬೇಕಾಗತ್ತೆ, ಯಾವುದು ಪೊಲೀಸ್ ಡ್ರೆಸ್ಸನ್ನು. ಸೊ ನಾವು ಎಕ್ಸಾಮನ್ನು ಓದಿ ಪಾಸ್ ಮಾಡಿದ್ರೆ ಜೀವನ ಪೂರ್ತಿ ಅದನ್ನು ಹಾಕೋಬಹುದು. ಇಲ್ಲ ನಮಗೆ ಪಾಸ್ ಮಾಡೋಕ್ಕಾಗಲ್ಲ, ಓನ್ಲಿ ಇಷ್ಟ ಇದೆ ಕಾಕಿ ಅಂದ ತಕ್ಷಣ ಏನಿಲ್ಲ, ಅಲ್ಲಿ ಹೋಗಿ ಯಾವುದೋ ಒಂದು ಡ್ಯಾನ್ಸ್ಗೋ ಅಥವಾ ಡ್ರಾಮಾಗೋ ಒಂದು ಕಾಕಿಯನ್ನು 1 ದಿನನೋ 2 ದಿನನೋ ಹಾಕೋಬಹುದು. ಸೊ ಆದರೆ ಇಲ್ಲಿ ಓದುವ ಹಠ ಮನಸ್ಸಿನಲ್ಲಿದೆ, ಆದರೆ ಓದುವ ಕ್ರಮ ಸರಿಯಾಗಿಲ್ಲ ಅಂತ. ಓದುವ ಕ್ರಮ ಸರಿಯಾಗಿಲ್ಲ ಅಂದರೆ ವಾರದಲ್ಲಿ 4 ದಿನ ಜಾಸ್ತಿ ಓದೋದು, ಒಂದಿನ ಒಂದು ಆರಂಭಿಕ ಶೂರತನ ಇರುತ್ತೆ. ಸೊ ಅದೆಲ್ಲರೂ ಹತ್ರ ಇರುತ್ತೆ. ಯಾಕಂತಂದರೆ ಸೊ ಮಿಸ್ಟೇಕ್ಸ್ಗಳನ್ನು ಇನಿಷಿಯಲ್ ಆಗಿ ಎಲ್ಲರೂ ಮಾಡ್ತಾರೆ, ನಾವು ಮಾಡಿದ್ದೇವೆ, ಇನ್ನೊಬ್ಬರು ಮಾಡ್ತಾರೆ. ಸೊ ಆ ಇನಿಷಿಯಲ್ ಮಾಡುವಂಥ ಮಿಸ್ಟೇಕ್ಸ್ಗಳನ್ನು ಜೀವನ ಪೂರ್ತಿ ಮಿಸ್ಟೇಕ್ಸ್ಗಳನ್ನು ಮಾಡಬಾರ್ದು ಅಂತ ಅಷ್ಟೇ. ಸೊ 4 ದಿನ ಓದ್ತಾ ಇದ್ದೀವಿ ಅಂತಂದರೆ 4 ದಿನ ಸುಮಾರು 10 ಗಂಟೆ ಓದೋದು, 3 ದಿನ ಏನೂ ಓದಿ ಅಡ್ಡಾಡ್ಕೊಂಬರೋದು, ಆ ರೀತಿ ಮಾಡಬೇಡಿ. 5 ಗಂಟೆ ಓದ್ತಾ ಇದ್ದರೆ ಪರ್ ಡೇ 5 ಗಂಟೆ ಓದ್ತಾ ಇದ್ದರೆ ಅದನ್ನು ವಾರ ಪೂರ್ತಿ 5 ಗಂಟೆ ಓದಿ ಸಾಕು. ವಾರ ಪೂರ್ತಿ 5 ಗಂಟೆ ಓದಿ, ಯಾವುದೋ ಒಂದು ಪುಸ್ತಕವನ್ನು ಹಿಡಿದು ಅದನ್ನೇ ಓದೋದು. ಸೊ ಎಕ್ಸಾಂಪಲ್, ಸೊ ಇದು ಸುಮಾರಿದೆ ಎಕ್ಸಾಂಪಲ್. ಯಾಕಂತಂದರೆ ಮಾರ್ಕೆಟಲ್ಲಿ ಇವಾಗ ಬುಕ್ಸ್ಗಳು ತುಂಬ ಅವೈಲೇಬಲ್ ಇದೆ. ಸೊ ನಾನು ಹೇಳೋದೇನೆಂದರೆ ಬೇಸಿಕ್ ಬುಕ್ಸ್ಗಳನ್ನು ಮೊದಲು ಓದಿ, ಯಾಕಂತಂದರೆ ಬೇಸಿಕ್ ಬುಕ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ರೆಫರೆನ್ಸ್ ಬುಕ್ಸ್ಗೆ ಹೋಗಿ. ಸೊ ಯಾವುದೋ ಒಂದು PSI ಬುಕ್, ಒಂದೇ ಬುಕ್ಕಿಂದ ನಾನು PSI ಆಗ್ತೀನಿ ಅಂದರೆ ಸಾಧ್ಯನೇ ಇಲ್ಲ. ತಿಳ್ಕೊಂಬಿಡಿ, ಇದು ಯಾರದೇ ಬುಕ್ ಆಗಿರ್ಬೋದು. ಸೊ PSI ಆದವರೇ ಬರೆದಿದ್ದಾರೆ ಅಥವಾ KS ಆದವರು ಆ ಬುಕ್ಕನ್ನು ಬರೆದಿದ್ದಾರೆ, ಅಥವಾ ಈಗ ಜಾಯಿಂಟ್ ಟು ಲರ್ನಿಂದ ನೋಟ್ಸ್ ಕೊಡ್ತಾ ಇದ್ದೀವಿ, ಆ ನೋಟ್ಸ್ಗಳನ್ನೇ ಓದಿ PSI ಆಗ್ತೀನಿ ಅಂದರೆ ಯಾವುದೂ ಕೂಡ ಸಾಧ್ಯ ಇಲ್ಲ. ಯಾಕಂದರೆ ಥರೋ ನಾಲೆಡ್ಜ್ ಇರಬೇಕಾಗುತ್ತೆ. ಒಂದು ಬುಕ್ ಯಾವಾಗ ಹೆಲ್ಪ್ ಆಗುತ್ತೆ, ಒಂದೇ ಒಂದು ಬುಕ್ಕು ಅಥವಾ ಜಾಯಿಂಟ್ ಟು ಲರ್ನ್ ನೋಟ್ಸ್ ಯಾವಾಗ ಹೆಲ್ಪ್ ಆಗುತ್ತೆ ಅಂದರೆ ಸೊ ನೀವು ಬೇಸಿಕ್ ಬುಕ್ಸನ್ನು ಓದಿ ಆವಾಗ ನೆಕ್ಸ್ಟ್ ನೀವೇನಾಗೋದು ರಿವಿಷನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಅದು ಶೋರ್. ಯಾಕೆ ಆ ಪರ್ಪಸ್ ಇದೆ ಬುಕ್ದು ಅಂದರೆ ರಿವಿಷನ್ ಮಾಡೋಕ್ಕೆ ಅಥವಾ ವಾಪಸ್ ಒಂದು ರಿಕಾಲ್ ಮಾಡೋಕ್ಕೆ ಆ ಒಂದು ಬುಕ್ ಇರುತ್ತೆ. ಅದೇ ಬುಕ್ಕಿಂದನೇ ಎಲ್ಲ ಆಗುತ್ತೆ ಅನ್ನೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಒಂದು ಪುಸ್ತಕವನ್ನು ಹಿಡಿದು ಅದನ್ನೇ ಓದೋದು, ಅದು ಬಿಟ್ಟು ಬೇರೆ ನಮಗೆ ಜೀವನನೇ ಇಲ್ಲ. ಸೊ ಅದೇ ಬುಕ್ಕನ್ನು ಒಂದು ರೀಲ್ಸ್ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಿ ಅದನ್ನು ಅಪ್ಲೋಡ್ ಮಾಡೋದು, ಅದನ್ನೇ ಅಪ್ಲೋಡ್ ಮಾಡಿ ಅದೇ ಬುಕ್ಕಿಂದನೇ ನಮ್ಮ ಜೀವನ ಅನ್ಕೋಬೇಡಿ. ದಯವಿಟ್ಟು ಬುಕ್ಕಿಂದ ಆಚೆ ಬರಿ, ಬುಕ್ಕಿಂದ ಹೊರಗಡೆ ಬಂದು ನೀವು ಜಗತ್ತನ್ನು ಸ್ವಲ್ಪ ಎರಡೂ ಕಣ್ಣನ್ನು ಓಪನ್ ಮಾಡಿ ನೋಡಿ.
ಸೊ ಶಿಸ್ತಿನ ದಿನಚರಿಯ ಕೊರತೆ ಏನು ಅಂತಂದರೆ, ಸೊ ಇವಾಗ ಒಂದು ಪ್ಲ್ಯಾನ್ ಇರಬೇಕು. ಯಾವುದೇ ಒಂದು ಪ್ಲ್ಯಾನ್, ಒಂದು ಕ್ರಾಪ್ ಬರಬೇಕು ಅಂತಂದರೆ, ಎಕ್ಸಾಂಪಲ್ ಸೊ ಬೀಯಿಂಗ್ ಎ ಫಾರ್ಮಿಂಗ್ ಸ್ಟೂಡೆಂಟ್ ಏನಾಗುತ್ತೆ, ಒಂದು ತಿಳ್ಕೊಬೇಕಾಗುತ್ತೆ. ಏನಂದರೆ ಒಂದು ಕ್ರಾಪ್ ಬರಬೇಕು ಅಂದರೆ ಮೊದಲು ಅದಕ್ಕೆ ಒಂದು ಸೀಡನ್ನು ಹಾಕ್ತೀವಿ. ಸೀಡನ್ನು ಹಾಕಿದಕ್ಕೆ ಒಂದು ನೀರನ್ನು ಹಾಕ್ತಾರೆ, ಸೀಡನ್ನು ಸೋ ಮಾಡ್ತಾರೆ, ಮಣ್ಣಿನಲ್ಲಿ ಸೀಡ್ ಅಂದರೆ ಬೀಜವನ್ನು ಬಿತ್ತುತ್ತಾರೆ. ಆಮೇಲೆ ಅದಕ್ಕೆ ನೀರನ್ನು ಹಾಕ್ತಾರೆ, ಆಮೇಲೆ ಅದಕ್ಕೆ ಗೊಬ್ಬರವನ್ನು ಕಟ್ತಾರೆ, ಆಮೇಲೆ ಅದಕ್ಕೆ ಮಳೆ ಆಗುತ್ತೆ. ಸೊ ಆಮೇಲೆ ಅದಕ್ಕೆ ಬರ್ತಾ ಬರ್ತಾ ಬೆಳೆಯುತ್ತೆ, ಒಂದು ಎಲೆ ಬರುತ್ತೆ, ಅದಾದಮೇಲೆ ಇನ್ನೊಂದು ಎಲೆ ಬರುತ್ತೆ, ಅದಾದಮೇಲೆ ಒಂದು ಕಾಯಿ ಹೂ ಆಗುತ್ತೆ, ಹೂ ಹೋಗಿ ಮುಂದೆ ನೆಕ್ಸ್ಟ್ ಕಾಯಿ ಆಗುತ್ತೆ, ಮುಂದೆ ಅದೊಂದು ದೊಡ್ಡ ಮರ ಆಗುತ್ತೆ. ಸೊ ಇದೊಂದು ಪ್ರೊಸೀಜರ್, ಒಂದು ಪ್ಲ್ಯಾನ್. ಈ ಒಂದು ಪ್ಲ್ಯಾನ್ ಇದ್ದರೆ ಮಾತ್ರ ಮೇಲ್ಗಡೆ ಒಂದು ನಾವು ಮರವನ್ನು ಕಾಣ್ಬೋದು, ಅದು ದೊಡ್ಡ ಮರವನ್ನು ಕಾಣೋಕ್ಕೆ ಸಿಗುತ್ತೆ. ಅದೇ ರೀತಿ ಒಂದು ಶಿಸ್ತಿನ ದಿನಚರಿ ಇದ್ದರೆ ಒಂದು ದೊಡ್ಡ ಯಶಸ್ಸನ್ನು ನಾವು ಕಾಣಬಹುದಾಗುತ್ತೆ, ದೊಡ್ಡ ಯಶಸ್ಸನ್ನು ನಾವು ಒಂದು ಮರದ ರೂಪದಲ್ಲಿ ಕಾಣ್ಬೋದು. ಅದು ನಿರ್ದಿಷ್ಟವಾದ ದಿನಚರಿಯನ್ನು ಅನುಸರಿಸಬೇಕಾಗುತ್ತೆ, ಯಾಕಂದರೆ ಒಂದು ಶಿಸ್ತಾದಂಥ ಡೈಲಿ ಟೈಮ್ ಟೇಬಲನ್ನು ಮಾಡ್ಕೋಬೇಕು. ಸೊ ನಿಮಗೆ ಗೊತ್ತಾಗಿರಲಿಲ್ಲ ಡೈಲಿ ಟೈಮ್ ಟೇಬಲ್ ಅಂತಂದರೆ, ಜಾಯಿಂಟ್ ಟು ಲರ್ನಲ್ಲಿ ನಾವು ಆಲ್ರೆಡಿ PSIಗೆ PCಗೆ ಒಂದು ಟೈಮ್ ಟೇಬಲ್ ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೇವೆ, ದಯವಿಟ್ಟು ವಿಸಿಟ್ ಮಾಡಿ. ಸೊ ನೋಡ್ಕೋಬೋದು, ಪ್ಲೇಲಿಸ್ಟಲ್ಲಿದೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ವಿಸಿಟ್ ಮಾಡಿ ನೀವು ಒಂದು ಟೈಮ್ ಟೇಬಲನ್ನು ನೋಡ್ಕೋಬೋದು. ಇಲ್ಲ ನಮಗೆ ಒಂದು ಸೂಟಬಲ್ ಆಗುವಂಥ ಟೈಮ್ ಟೇಬಲ್ನ ನೀವು ಮಾಡ್ಕೋಬೇಕು ಅಂತಂದರೆ, ನೀವು ಬೇಕಾದರೆ ಒಂದು ಜಾಯಿಂಟ್ ಟು ಲರ್ನ ಒಂದು ಪೇಯ್ಡ್ ಗ್ರೂಪ್ಗೂ ಕೂಡ ಜಾಯ್ನ್ ಆದರೆ ನಿಮಗೆ ಅವೈಲೇಬಲ್ ಇರುತ್ತೆ. ಇಲ್ಲ ನಿಮಗೆ ನೆಕ್ಸ್ಟ್ ಒಂದು 2022ಗೆ ಯಾವ ರೀತಿ ಮಾಡಬೇಕು, ಯಾಕಂದರೆ ಇವಾಗ 402ಗೆ ಶಾರ್ಟ್ ಟೈಮ್ ಇದೆ, ಇವಾಗ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಯಾವ ಟೈಮ್ ಟೇಬಲ್ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಕೂಡ ಸಾಧ್ಯವಾದರೆ ಮಾಡೋಣ. ಓದಿದ್ದನ್ನು ಮನನ ಮಾಡಿಕೊಳ್ಳೋದೇ ಇರೋದು. ಸೊ ಓದಿದ್ದನ್ನು ನಾವು ಮನನ ಮಾಡಿಕೊಳ್ಳೋದೇ ಇಲ್ಲ, ಪ್ರತಿ ಗಂಟೆ ಪ್ರತಿ ವಾರ ರಿವಿಷನ್ ಮಾಡಬೇಕು ಅಂತ. ಸೊ ಯಾರು ಎಷ್ಟು ಜನ ರಿವಿಷನ್ ಮಾಡ್ತಾರೆ, ಕ್ವಶನ್ ಮಾರ್ಕ್ ಹಾಕೋಬೇಕು. ಯಾಕಂದರೆ 60 ನಿಮಿಷ ಇರುತ್ತೆ 1 ಅವರಲ್ಲಿ. 60 ನಿಮಿಷವನ್ನು ನಾನು ಆಲ್ರೆಡಿ ಹೇಳಿದ್ದೀನಿ ಪ್ರೀವಿಯಸ್ ಒಂದು ವಿಡಿಯೋಸ್ಗಳಲ್ಲಿ. 45 ನಿಮಿಷವನ್ನು ಓದಿ, 45 ನಿಮಿಷ ಓದಿದ್ದನ್ನು 15 ನಿಮಿಷ ರೀಕಾಲ್ ಮಾಡಿ, ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ, ಅಥವಾ ಅದನ್ನು ರೀಕಾಲ್ ಮಾಡಿ, ಬರೆದು ಪ್ರಾಕ್ಟೀಸ್ ಮಾಡಿ ಅಥವಾ ರೀಕಾಲ್ ಮಾಡಿ. 45 ನಿಮಿಷ ಓದಿ, 15 ನಿಮಿಷ. ಆಮೇಲೆ ಪ್ರತಿ ವಾರ ಶನಿವಾರದವರೆಗೆ ಓದಿ, ರವಿವಾರ ಏನು ಮಾಡಿ ರಿವಿಷನ್ ಮಾಡಿ, ಈ ಎರಡನ್ನ ಪ್ರಾಕ್ಟೀಸ್ ಮಾಡಿ. ನೀವು ರಿವಿಷನ್ ಮಾಡದೇ ಇದ್ದರೆ ಸೊ ಅದು ನಿಮಗೆ ಗೊತ್ತಾಗೋದಿಲ್ಲ. ಇವಾಗ ಬೇಕಾದರೆ ಕೂತ್ ನೋಡ್ಕೊಳ್ಳಿ, ಕ್ವಶನ್ ಪೇಪರ್ 545 ಯಾರು ಸೆಲೆಕ್ಟ್ ಆಗಿಲ್ಲ ಆ ಕ್ವಶನ್ ಪೇಪರನ್ನು ತೊಗೊಳ್ಳಿ, ಯಾವ ಸೆಕ್ಷನಲ್ಲಿ ಕಮ್ಮಿ ಆಗಿದೆ ಅಂತ ನೋಡ್ಕೊಳ್ಳಿ. ಯಾಕಂತಂದರೆ ಇವಾಗ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅವ್ರ ಮಾರ್ಕ್ಸ್ಗಳನ್ನು ನೋಡಿದ್ರೆ ಔಟ್ ಆಫ್ 150 ಸೆಕೆಂಡ್ ಪೇಪರಲ್ಲಿ ಔಟ್ ಆಫ್ 150 141ವರೆಗೂ ಸ್ಕೋರ್ ಮಾಡಿದ್ದಾರೆ. ಕೇವಲ 9 ಮಾರ್ಕ್ಸ್ ಅಷ್ಟೇ ಕಮ್ಮಿ, 141ವರೆಗೂ ಸ್ಕೋರ್ ಮಾಡಿದ್ದಾರೆ. ಪೇಪರ್ 1ನಲ್ಲಿ 41, 43, 44ವರೆಗೂ ಸ್ಕೋರ್ ಮಾಡಿದ್ದಾರೆ. ಕ್ವಶನ್ ಪೇಪರ್ ಟಫ್ ಇದೆ ಅಂದ ತಕ್ಷಣ ಸ್ಕೋರ್ ಕಮ್ಮಿ ಆಗಿದೆ ಅಂತ ಅನ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸ್ಕೋರ್ ಕಮ್ಮಿ ಆಗಿಲ್ಲ, ಸ್ಕೋರ್ ಆ್ಯಸ್ ಇಟ್ ಈಸ್ ಇರುತ್ತೆ. ಎಲ್ಲೋ 3ರಿಂದ 5 ಮಾರ್ಕ್ಸ್ ವೇರಿಯೇಷನ್ ಆಗುತ್ತೆ ವಿನಃ ಸುಮಾರು 10, 20, 30 ಮಾರ್ಕ್ಸ್ ವೇರಿಯೇಷನ್ ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ಸಾಧ್ಯವಾದಷ್ಟು ಒಂದು ಯಾವ ರೀತಿ ಟ್ರೆಂಡ್ ಚೇಂಜ್ ಆಗ್ತಾ ಇದೆ, ಕ್ವಶನ್ಸ್ಗಳನ್ನು ಏನು ಚೇಂಜ್ ಆಗ್ತಾ ಇದೆ ಅಂತ ನೋಡ್ಕೋಬೇಕಾಗುತ್ತೆ. ಸೊ ಪತ್ರಿಕೆ 1ರ ಬಗ್ಗೆ ನಿರಾಸಕ್ತಿ ತೋರಿಸೋದು, ಸುಮಾರು ಜನ ಈ ಒಂದು ಮಿಸ್ಟೇಕನ್ನು ಮಾಡ್ತಾರೆ. ಯಾಕಂತಂದರೆ ಅದರ ಬಗ್ಗೆ ಒಂದು ಇದನ್ನು ಇಂಪಾರ್ಟೆನ್ಸನ್ನೇ ಕೊಡೋದಿಲ್ಲ. ಎಕ್ಸಾಮ್ ಕೊನೆಯವರೆಗೂ ಇನ್ನೇನು ಡೇಟ್ ಅನೌನ್ಸ್ ಆಗಿದೆ ಎಕ್ಸಾಮ್ ಡೇಟ್ ಅಂದಾಗ ಅವಾಗ ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡ್ತಾರೆ, ಅವಾಗ ಪ್ರಿಸೈಸ್ ಪ್ರಾಕ್ಟೀಸ್ ಮಾಡ್ತಾರೆ, ಅವಾಗ ಪ್ರಬಂಧವನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಯಾರಾದರೂ ಒಬ್ಬರಾದರೂ ಪ್ರತಿದಿನ ಒಂದು 1 ಅವರ್ ಇದಕ್ಕೆ ಟೈಮನ್ನು ಕೊಡಬೇಕಾಗುತ್ತೆ. ಇಲ್ಲ ಅಂತಂದರೆ ಪ್ರತಿ ವಾರ ರವಿವಾರದಂದು ಒಂದು ಪ್ರಬಂಧವನ್ನು ಬರೆಯೋದು ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಾಂದರೆ ಒಂದು ಗ್ರೂಪ್ ಡಿಸ್ಕಷನ್ ಮಾಡ್ಬೋದು ಒಂದು ಟಾಪಿಕ್ ಮೇಲೆ. ಎಕ್ಸಾಂಪಲ್ ಮೇಕೆದಾಟು. ಸೊ ಮೇಕೆದಾಟು ನ್ಯೂಸಲ್ಲಿ ಇದೆ, ಅದು ಕೇಳ್ತಾರೋ ಬಿಡ್ತಾರೋ ಸೆಕೆಂಡರಿ. ಬಟ್ ಅದ್ರ ಬಗ್ಗೆ ಕೇಳಿದ್ರೆ ಅಥವಾ ಕೇಳದೇ ಇದ್ದರೆ, ಇವಾಗ ಎಲ್ಲರೂ ಕೂಡ ಮೆಂಟಲ್ ಎಬಿಲಿಟಿ ಕೇಳಲ್ಲ, ಒಂದ್ಸಲ ಕೇಳಿರಲ್ಲ ನೆಕ್ಸ್ಟ್ ಕೇಳಲ್ಲ ಅಂತ ಹೋಗ್ತಾರೆ, ಕೇಳ್ತಾರೆ. ಅವಾಗ ಏನು ಮಾಡ್ತೀವಿ, ಎಕ್ಸಾಮ್ ಮುಗಿದು ಬಂದಮೇಲೆ ಸೊ ಮೋಸ ಮಾಡಿದ್ರು ಅಥವಾ ಇವ್ರಿಗೆ ಬುದ್ಧಿ ಇಲ್ಲ, ಈ ರೀತಿಯಾಗಿ ನಾವು ಮಾತಾಡ್ತೀವಿ ಸಹಜವಾಗಿ. ಅದು ನಮ್ಮ ಒಂದು ಮಿಸ್ಟೇಕ್. ನಾವು ಯಾರು ಕೂಡ ಬ್ಲೇಮ್ ಮಾಡೋಕ್ಕಾಗಲ್ಲ, ಯಾಕಂದರೆ ಬಡವನ ಕೋಪ ದವಡೆಗೆ ಮೂಲ ಅಂತ. ನಾವು ಯಾರಿಗೆ ಒಂದು ಸೆಲೆಕ್ಷನ್ ಕಮಿಟಿಗೆ ಹೋಗಿ ಬೈಯೋಕ್ಕಾಗಲ್ಲ. ಸೊ ಸಾಧ್ಯವಾದರೆ ಒಂದು ಎಸ್ಸೆಗಳನ್ನು ಡಿಸ್ಕಷನ್ ಮಾಡಿ, ನಿಮ್ಮ ಒಂದು ಗ್ರೂಪ್ ಜೊತೆಗೆ ಡಿಸ್ಕಷನ್ ಮಾಡಿ, ಅದರ ಜೊತೆಗೆ ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಕೊನೆ ಕ್ಷಣದಲ್ಲಿ ಮಾತ್ರ ತಯಾರಿನ ಮಾಡೋದು ತಪ್ಪು. ಪ್ರತಿದಿನ ಬರೆದು ಪ್ರಾಕ್ಟೀಸ್ ಮಾಡಿ, ಇಲ್ಲಾಂದರೆ ಪ್ರತಿ ವಾರ ಒಂದು ಎಸ್ಸೆನ ಬರೆದು ಪ್ರಾಕ್ಟೀಸ್ ಮಾಡಿ. ಹಾಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಎಸ್ಸೆಗಳ ಡಿಸ್ಕಷನ್ ಕೂಡ ಅವೈಲೇಬಲ್ ಇರುತ್ತೆ. ದಯವಿಟ್ಟು ಎಜುಕೇಷನಲ್ ವಿಡಿಯೋಸನ್ನು ನೀವು ಲಕ್ಷ್ಯ ಕೊಟ್ಟು ನೋಡಿ. ಪ್ರತಿದಿನ 30 ನಿಮಿಷ ನೀವು ಒಂದು ಕ್ವಾಲಿಟಿ ವಿಡಿಯೋಸ್ಗಳನ್ನು ನೋಡೋದ್ರಿಂದ ನಿಮ್ಮ ಒಂದು ತಪ್ಪಿಲ್ಲ. ಯಾಕಂತಂದರೆ 30 ನಿಮಿಷ ನಾವು ಒಂದು ಎಡಿಟಿಂಗ್ ಮಾಡ್ತೀವಿ ಬೇರೆ ಒಂದು ಫೋಟೋಸ್ಗಳನ್ನು, ಅಂದರೆ 30 ನಿಮಿಷ ಒಂದು ಲಕ್ಷ್ಯ ಕೊಟ್ಟು ಟೈಮನ್ನು ಕೊಟ್ಟು ನೋಡೋದ್ರಲ್ಲಿ ಏನು ತಪ್ಪಿದೆ? 1 ಅಥವಾ 2 ಮಾರ್ಕ್ಸ್ಗಳು ನಿಮ್ಗೆ ಬಂದರೂ ಕೂಡ ಹೆಲ್ಪ್ ಆಗುತ್ತಲ್ವಾ? ಯಾಕಂತಂದರೆ ಇವಾಗ ನಾವು ಅಸೂಯೆ ಪಟ್ಕೊಂಡ್ರೆ, ನಾನು ಇನ್ನೊಂದು ಹೇಳ್ಬಿಡ್ತೀನಿ, ಯಾಕಂತಂದರೆ ಮನುಷ್ಯನ ಸಹಜ ಗುಣ ಇದೆ ಒಂದು ಹೊಟ್ಟೆ ಕಿಚ್ಚು. ಅದು ಯಾರೇ ಎಕ್ಸಾಮನ್ನು ಕ್ಲಿಯರ್ ಮಾಡಲಿ, ಯಾರೋ ಶ್ರೀಮಂತರಾಗಲಿ, ಏನೇ ಆದರೂ ಕೂಡ ಮನುಷ್ಯನಿಗೆ ಸಹಜ ಗುಣ. ಯಾಕಂತಂದರೆ ಅದು ಮನುಷ್ಯನಿಗೆ ಹುಟ್ಟುತ್ತಾ ಬಂದಿದೆ, ಅಸೂಯೆ ಅನ್ನೋದು, ಹೊಟ್ಟೆ ಕಿಚ್ಚು ಅನ್ನೋದು. ಸೊ ಯಾವುದೇ ರಂಗದಲ್ಲಿ ಬೇರೆಯವ್ರನ್ನ ಬಗ್ಗೆ ನಾವು ಹೊಟ್ಟೆ ಕಿಚ್ಚು ಪಡ್ಕೊಂಡ್ರೆ ಅಥವಾ ಅಸೂಯೆ ಪಡ್ಕೊಂಡು ಕೂತ್ಕೊಂಡ್ರೆ ಅದು ಏನೂ ಯೂಸ್ ಇಲ್ಲ. ನಮ್ಮ ಟೈಮ್ವೇ ವೇಸ್ಟ್ ವಿನಃ ಬೇರೆಯವ್ರಿಗೆ ಏನೂ ಫರಕ್ ಬೀಳಲ್ಲ ಅಥವಾ ಬೇರೆಯವ್ರಿಗೆ ಏನೂ ಅದು ತೊಂದರೆ ಆಗಲ್ಲ. ಸೊ ಆ ಕಾರಣಕ್ಕಾಗಿ ಅದನ್ನು ಸ್ಟಾಪ್ ಮಾಡಿ. ಫಸ್ಟ್ ಏನು ನಿಮ್ಮ ಒಂದು
ಉದ್ಧಾರಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಹೊರತು ಬೇರೆಯವರ ಒಂದು ಅಸೂಯೆ ಪಡೋದಾಗಿರ್ಬೋದು. ಅವ್ರು ಏನೇ ಮಾಡಲಿ, ಅವ್ರು ಏನೇ ಮಾಡಿದ್ರು ಕೂಡ ಅವ್ರ ಲೈಫ್ ಅವ್ರಿಗಿರುತ್ತೆ, ನಿಮ್ಮ ಲೈಫ್ ನಿಮಗಿರುತ್ತೆ. ಯಾಕಂದರೆ ಇವತ್ತು ಯಾರು ಸೆಲೆಕ್ಟ್ ಆಗಿದ್ದಾರೆ, ಯಾರು ಸೆಲೆಕ್ಟ್ ಆದ ತಕ್ಷಣ 545 ಜನ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅವ್ರು ಯಾರು ಕೂಡ ಫ್ರೀಯಾಗಿ ಕೆಲಸ ಮಾಡಲ್ಲ, ಅವ್ರಿಗೆಲ್ಲರೂ ಕೂಡ ಸಂಬಳ ತೊಗೊಂಡೇ ಕೆಲಸ ಮಾಡೋದು. ಅವ್ರೇನು ಸಂಬಳವನ್ನು ನಿಮಗೂ ಕೊಡಲ್ಲ. ಯಾಕಂದ್ರೆ ನಿಮಗೆ ಕೊಡ್ತಾರ ಸಂಬಳವನ್ನು? ಇಲ್ಲ. ಈಗ ಅವ್ರ ಫೋಟೋಸ್ಗಳನ್ನು ನೀವು ಎಡಿಟ್ ಮಾಡಿದ್ರೆ ನಿಮ್ಗೆ ಅವ್ರು ಏನಾದರೂ ಸ್ಯಾಲ್ರಿ ಕೊಡ್ತಾ ಇದ್ರೆ ದಯವಿಟ್ಟು ಎಡಿಟ್ ಮಾಡಿ. ಸೊ ಅವ್ರ ಫೋಟೋಸ್ಗಳನ್ನು ನೀವು ಎಡಿಟ್ ಮಾಡಿ, ಅಪ್ಲೋಡ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಹಾಕಿ. ಅವ್ರು ಏನಾದರೂ ನಿಮಗೆ ಸ್ಯಾಲ್ರಿ, ಅವ್ರ ಸ್ಯಾಲ್ರಿನ ನಿಮಗೆ ಕೊಟ್ಟರೆ. ಸೊ ಯಾಕಂತಂದರೆ ನಿಮಗೆ ಬೇಕಲ್ಲ, ನಿಮ್ಮ ಜೀವನವನ್ನು ನೀವು ರೂಪಿಸ್ಕೋಬೇಕಾಗತ್ತೆ. ನಿಮ್ಮ ಲೈಫಲ್ಲಿ ಏನು ಮಾಡೋಕ್ಕೆ ಸಾಧ್ಯ ಅದನ್ನು ಮಾಡಿ. ನೆಕ್ಸ್ಟ್ ನೋಡೋಣ. ಬಹು ಆಯ್ಕೆ ಪ್ರಶ್ನೆಗಳನ್ನು ಬಿಡಿಸುವ ವಿಧಾನ ಸರಿ ಇಲ್ಲ ಅಂತ ಸುಮಾರು ಜನ MCQsಗಳನ್ನು ಬಾಯ್ಪಾಠ ಮಾಡ್ತಾರೆ, ಅಂದರೆ ಕಂಠಪಾಠ ಮಾಡ್ತಾರೆ. ಅದೇ MCQsಗಳಲ್ಲಿ ಎಕ್ಸಾಮಲ್ಲಿ ಬರುತ್ತೆ ಅಂತ ತಿಳ್ಕೊತಾರೆ, ಬಟ್ ಅದು ರಾಂಗ್. ಸೊ ಕ್ವಶನ್ಸ್ಗಳು ರಿಪೀಟ್ ಆಗುತ್ತೆ ಅಂತ ಹೇಳ್ತಾರೆ, ಅದು ಕೂಡ ರಾಂಗ್. ಯಾಕಂದರೆ ಕ್ವಶನ್ ರಿಪೀಟ್ ಆದರೂ ಕೂಡ ಎಲ್ಲೋ 10% ರಿಪೀಟ್ ಆಗುತ್ತೆ, 20% ರಿಪೀಟ್ ಆಗುತ್ತೆ, 30% ರಿಪೀಟ್ ಆಗುತ್ತೆ. ಬಟ್ ಸೆಲೆಕ್ಷನ್ ಆಗೋಕ್ಕೆ 70% ಬೇಕು. 70 ಕ್ವಶನ್ಸ್ಗಳು ಕರೆಕ್ಟ್ ಆಗಬೇಕು, 70 to 75 ಕ್ವಶನ್ಸ್ಗಳು. ಹಾಗಾದರೆ ಏನಿದು MCQsಗಳನ್ನು ಸರಿಯಾಗಿ ಬಿಡಿಸ್ಬೇಕು. ಹಾಗಾದರೆ MCQsಗಳನ್ನು ಬಿಡಿಸಬಾರ್ದಾ ಅಂತ? ಬಿಡಿಸ್ಬೇಕು. MCQsಗಳನ್ನು ವಿವರಣೆ ಸಹಿತ ಬಿಡಿಸ್ಬೇಕಾಗತ್ತೆ. ವಿವರಣೆ ಸಹಿತ ಪ್ರಶ್ನೆಗಳನ್ನು ಬಿಡಿಸಬೇಕು. ಸೊ ಪ್ರತಿದಿನ ರಾತ್ರಿ 30 ನಿಮಿಷ ಏನು ಮಾಡಿ, ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ, ಸೊ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನ ಟೆಸ್ಟ್ ವಿಡಿಯೋಸ್ ಸರಣಿ ಏನಿದೆ 30 ನಿಮಿಷ ವಿವರಣೆ ಸಹಿತ ವಿಡಿಯೋಸ್ಗಳಿರುತ್ತೆ. ದಯವಿಟ್ಟು ಒಂದು ವಿಡಿಯೋನ ನೋಡಿ ಮಲ್ಕೊಳ್ಳಿ, 30 ಮಿನಿಟ್ಸ್. ಯಾರು ಪ್ರಿಪ್ರೇಷನ್ನ ಮಾಡ್ತಾ ಇದ್ದಾರೆ ಅವರು ನೋಡಿ ಮಲ್ಕೊಳ್ಳಿ. ಪ್ರಿಪ್ರೇಷನ್ ನಾವು ಮಾಡ್ತಾ ಇಲ್ಲ, ನಾವು ಬೇರೆ ಏನೋ ಮಾಡ್ತಾ ಇದ್ದೀವಿ ಅಂತಂದರೆ ಅವ್ರು ನೋಡೋ ಅವಶ್ಯಕತೆ ಇಲ್ಲ. ಸೊ ಯಾರು ನೆಕ್ಸ್ಟ್ ಸೀರಿಯಸ್ ಆಗಿ ಪ್ರಿಪ್ರೇಷನ್ ಆಗ್ತಾ ಇದ್ದೀರಾ ದಯವಿಟ್ಟು ಟೆಸ್ಟ್ ವಿಡಿಯೋಸ್ಗಳನ್ನು ವಿತೌಟ್ ಮಿಸ್. ಕ್ವಶನ್ಸ್ಗಳು ಬರುತ್ತೋ ಬಿಡುತ್ತೋ ಸೆಕೆಂಡರಿ, ಬಟ್ ಕ್ವಶನ್ಸ್ಗಳಿಂದ ನಿಮಗೆ ಒಂದು ಯಾವ ರೀತಿ ಸಾಲ್ವ್ ಮೆಥಡ್ ಗೊತ್ತಾಗುತ್ತೆ, ಅಥವಾ ಯಾವ ರೀತಿ ಎಲಿಮಿನೇಷನ್ ಮಾಡೋಕ್ಕೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಒಂದು 2000-3000 ಕ್ವಶನ್ಸ್ಗಳನ್ನು ವಿವರಣೆ ಸಹಿತ ಬಿಡಿಸಿ ಎಕ್ಸಾಮ್ಗೆ ಹೋದಾಗ ಎಕ್ಸಾಮಲ್ಲಿ ಎಲಿಮಿನೇಷನ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ನಿಮಗೆ ಆನ್ಸರ್ ಮಾಡೋದು ಅಷ್ಟೇ ಕೇಳ್ತಾರೆ ವಿನ ಯಾವ ರೀತಿ ಮಾಡಿದ್ರಿ ಅಂತ ಕೇಳಲ್ಲ. ಆ ಕ್ವಶನ್ಗೆ ಡೈರೆಕ್ಟ್ ಆನ್ಸರ್ ಗೊತ್ತಿರಲಿಲ್ಲ ಅಂದರೂ ಪರವಾಗಿಲ್ಲ, 4 ಆಪ್ಷನ್ಸಲ್ಲಿ ಒಂದು ಆಪ್ಷನನ್ನು ಚೂಸ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ, ಅಥವಾ ಅದನ್ನು ಟಿಕ್ ಮಾಡಬೇಕಾಗುತ್ತೆ. ಸೊ ಆ ಕಾರಣಕ್ಕಾಗಿ ಏನು ಮಾಡಿ, ಒಂದು ಸಿಸ್ಟಮೆಟಿಕ್ ಆಗಿ 30 ಮಿನಿಟ್ಸಲ್ಲಿ ಟೆಸ್ಟ್ ವಿಡಿಯೋಸ್ನ ನೋಡಿ ಸ್ಟಾರ್ಟ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಸೊ 1400 ಕ್ವಶನ್ಸ್ಗಳ ವಿಡಿಯೋಸ್ ಇದೆ. ದಯವಿಟ್ಟು ಸರಣಿಯನ್ನು ಪ್ರತಿದಿನ ತಪ್ಪದೆ ನೋಡಿ. ಮುಂದಿನ ಒಂದು ಪಾಯಿಂಟನ್ನು ನೋಡೋಣ. ಯಾವ ವಿಷಯದಲ್ಲಿ ಹಿಂದೆ ಇದ್ದೀವಿ ಎಂಬುದನ್ನು ಮೊದಲು ನೀವು ಅರಿಬೇಕು. ಸೊ ಇಲ್ಲಿ ಪೇಪರ್ 1 ಆಸ್ ವೆಲ್ ಆಸ್ ಪೇಪರ್ 2, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್ ಸೈನ್ಸ್, ಕರೆಂಟ್ ಅಫೇರ್ಸ್, ಮೆಂಟಲ್ ಎಬಿಲಿಟಿ. ಈಗ ನನಗೆ ಹಿಸ್ಟ್ರಿ ತುಂಬ ಇಂಟ್ರೆಸ್ಟ್ ಇದೆ, ನನಗೆ ಹಿಸ್ಟ್ರಿ ಲವರ್ ಇದ್ದೀನಿ, ನಾನು ಹಿಸ್ಟ್ರಿ ಲವರ್, ನಾನು ಜಿಯೋಗ್ರಫಿ ಲವರ್ ಇದ್ದೀನಿ, ನಾನು ಕಾನ್ಸ್ಟಿಟ್ಯೂಷನ್ ಲವರ್ ಇದ್ದೀನಿ, ನಾನು ಎಕನಾಮಿಕ್ಸ್ ಲವರ್ ಇದ್ದೀನಿ. ಸೊ ನೀವು ಅದರ ಲವರ್ ಇರ್ಬೋದು, ಅಥವಾ ನಿಮಗೆ ಅದು ಇಷ್ಟ ಇರ್ಬೋದು, ಅಥವಾ ನೀವು ಅದನ್ನು ಪ್ರೀತಿಸ್ಬೋದು, ಬಟ್ ಅದನ್ನೇ ಓದೋಕ್ಕಾಗಲ್ಲ. ಯಾವತ್ತು ನಮಗೆ ಇಷ್ಟ ಅಂತೇಳಿ ಅದನ್ನೇ ಓದೋಕ್ಕಾಗಲ್ಲ. ಸೊ ಯಾಕಂತಂದರೆ ಪರೀಕ್ಷೆಯಲ್ಲಿ ಎಲ್ಲ ಸೆಕ್ಷನ್ಸಿಂದ ಕ್ವಶನ್ಸ್ ಕೇಳ್ತಾರೆ. ಆದ್ದರಿಂದ ನಿಮಗೆ ಇಷ್ಟ ಅಂದ ತಕ್ಷಣ ಅದನ್ನೇ ಓದೋದಲ್ಲ, ಅಥವಾ ಆ ಒಂದು ಸಬ್ಜೆಕ್ಟನ್ನು ಓದೋಕ್ಕಿಂತ ಏನು ಎಕ್ಸಾಮ್ಗೆ ಬೇಕು, ಅಥವಾ ನೀವು ಯಾವುದರಲ್ಲಿ ವೀಕ್ ಇದ್ದೀರಾ. ಫಾರ್ ಎಕ್ಸಾಂಪಲ್ ಸೈನ್ಸಲ್ಲಿ ನಾನು ವೀಕ್ ಇದ್ದೀನಿ, ಎಕನಾಮಿಕ್ಸಲ್ಲಿ ನಾನು ವೀಕ್ ಇದ್ದೀನಿ, ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಸೊ ಈಗ 545 ಯಾರು ಸೆಲೆಕ್ಟ್ ಆಗಿಲ್ಲ ಅವರು ಆ ಕ್ವಶನ್ ಪೇಪರನ್ನು ತಗೊಳ್ಳಿ. ಯಾವ ಸಬ್ಜೆಕ್ಟಲ್ಲಿ ಯಾವ್ಯಾವ ಸೆಕ್ಷನಲ್ಲಿ ನಾನು ರಾಂಗ್ ಮಾಡಿದ್ದೀನಿ ಕ್ವಶನ್ಸ್ಗಳನ್ನು ಅಬ್ಸರ್ವ್ ಮಾಡಿ, ಆ ಸೆಕ್ಷನ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಮತ್ತು ಇತಿಹಾಸವನ್ನು ಓದೋಕ್ಕೆ ಕೂತ್ಕೊಂಡ್ರೆ ಹರಪ್ಪದಿಂದನೇ ಓದೋದು, ಅದು ರಾಂಗ್ ಮೆಥಡ್. ದಯವಿಟ್ಟು ಮತ್ತೆ ಜಿಯೋಗ್ರಫಿ ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಂಡಿಯನ್ ಮ್ಯಾಪಿಂದ ಓದೋದು, ಅದು ಕೂಡ ರಾಂಗ್ ಮೆಥಡ್. ಸೊ ಯಾವುದು ನೀವು ವೀಕ್ ಇದ್ದೀರಾ ಅದನ್ನು ಓದೋ ಕಡೆ ಗಮನವನ್ನು ಕೊಡಿ. ಧನಾತ್ಮಕ ಗುಂಪಿನ ಸಹವಾಸ ಒಳ್ಳೆಯದು ಅಂತ. ಯಾಕಂತಂದರೆ ಆಲ್ರೆಡಿ ನಾನು ಹೇಳಿದ್ದೀನಿ, ಇವತ್ತು ಸೊಸೈಟಿಯಲ್ಲಿ ಹೇಗಿದೆ ಅಂತಂದರೆ, ಸೊಸೈಟಿನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಒಂದು PhD ಮಾಡೋಷ್ಟು ತಲೆನ ಕೆಡಿಸ್ಕೋಬೇಕಾಗತ್ತೆ. ಸೊ ಕೆಡಿಸ್ಕೊಳ್ಳದೆ ಇರೋದೇ ಒಳ್ಳೆಯದು, ಸೊಸೈಟಿ ಬಗ್ಗೆ ತಿಳ್ಕೊಳ್ಳೋದೇ ಇರೋದೇ ಒಳ್ಳೆಯದು ಆದಷ್ಟು. ಸೊ ಧನಾತ್ಮಕ ಗುಂಪಿನ ಅಂದರೆ ಒಂದು ಪಾಸಿಟಿವ್ ಗ್ರೂಪನ್ನು ಮಾಡ್ಕೊಳ್ಳಿ. ಅಂದರೆ ಒಂದು ಫ್ರೆಂಡ್ಸ್ ಈಗ PSI ಓದ್ತಿದ್ದಾರೆ, ಅದೇನೋ ಒಂದು ಕನ್ನಡದಲ್ಲಿ ಕೊಟೇಶನ್ ಇದೆ, ಸಮಾನ ವಯಸ್ಕರು ಅನ್ನೋದಕ್ಕಿಂತ ಸಮಾನ ಮನಸ್ಕರಂತೆ. ಅಂದರೆ ಸಮಾನ ವಯಸ್ಸಿನವರು, ಅಂದರೆ ನಮಗೊಂದು 25 ವರ್ಷ ಇದೆ ಅಂತಂದರೆ ಎಲ್ಲರೂ 25 ವರ್ಷದವ್ರ ಫ್ರೆಂಡ್ಶಿಪ್ಗಿಂತ 27, 28, 30 ವರ್ಷ ಆಗಿದ್ರೂ ಪರವಾಗಿಲ್ಲ, ಬಟ್ ಅವರು ಮನಸ್ಸು ಮತ್ತು ನಮ್ಮ ಮನಸ್ಸು ಒಂದೇ ಇರಬೇಕಂತ. ಸೊ ಇವಾಗ PSI ಎಕ್ಸಾಮನ್ನು ಪ್ರಿಪೇರ್ ಆಗ್ತಾ ಇದ್ದೀವಿ. ಸೊ PSIನ ಇನ್ನೊಬ್ರು ಯಾರಾದರೂ ಓದ್ತಾ ಇದ್ರೆ ಅವರ ಒಂದು ಗುಂಪನ್ನು ಮಾಡ್ಕೊಳ್ಳಿ, ಚೆನ್ನಾಗಿ ಡಿಸ್ಕಷನ್ ಮಾಡಿ. ಇಲ್ಲ PSI ಆದರೆ ಹಂಗಿರ್ಬೋದು ಹಿಂಗಿರ್ಬೋದು, PSI ಆದರೆ ನಮಗೆ ತಿಂಗಳಿಗೆ ಅಷ್ಟು ಲಂಚ ಸಿಗುತ್ತೆ, ಅಷ್ಟು ದುಡ್ಡು ಸಿಗುತ್ತೆ, ಈ ರೀತಿಯಾಗಿ ಮಾತಾಡೋದಕ್ಕಿಂತ ಸಿಕ್ಕ ಮೇಲೆ ಸಿಗುತ್ತೆ, ಅದು ಆದಮೇಲೆ ಸಿಕ್ಕಿರುತ್ತೆ, ಬಿಟ್ಟಿರುತ್ತೆ. ಬಟ್ ಅದನ್ನೇ ಡಿಸ್ಕಷನ್ ಮಾಡೋದಕ್ಕಿಂತ ಇಲ್ಲ ಇವತ್ತು ಮೇಕೆದಾಟು ಎಸ್ಸೆ ಬಗ್ಗೆ ಮಾತನಾಡೋಣ, ಅಥವಾ ಇವತ್ತು ನಾವು ಕೊರೋನಾ ಮತ್ತು ಭಾರತದ ಆರ್ಥಿಕತೆ ಬಗ್ಗೆ ಡಿಸ್ಕಸ್ ಮಾಡೋಣ, ಇಲ್ಲ ಇವತ್ತು ಕೊರೋನಾ ಮತ್ತು ಭಾರತದ ವೈದ್ಯಕೀಯ ಪರಿಸ್ಥಿತಿ ಬಗ್ಗೆ ಡಿಸ್ಕಸ್ ಮಾಡೋಣ, ಇಲ್ಲ ಇವತ್ತು ಒಮಿಕ್ರಾನ್ ಕೊರೋನಾ 3rd ವೇವ್ ಬಗ್ಗೆ ಡಿಸ್ಕಸ್ ಮಾಡೋಣ, ಇವತ್ತು GK ಟುಡೇ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡೋಣ, ಇವತ್ತು ಟ್ರಾನ್ಸ್ಲೇಷನ್ ಪ್ರಾಕ್ಟೀಸ್ ಮಾಡೋಣ. ಅದನ್ನು ನೀನು
ಅದನ್ನು ನೀನು ವ್ಯಾಲ್ಯೂಯೇಷನ್ ಮಾಡು, ಇಲ್ಲಾಂದರೆ ಇದನ್ನು ನಾನು ವ್ಯಾಲ್ಯೂಯೇಷನ್ ಮಾಡ್ತೀನಿ, ನಿಂದು ನಾನು ಮಾಡ್ತೀನಿ, ನೀನು ವ್ಯಾಲ್ಯೂಯೇಷನ್ ಮಾಡು, ಈ ರೀತಿಯಾಗಿ ಮಾತನಾಡುವವರ ಜೊತೆಗೆ ಸ್ವಲ್ಪ ಗುಂಪಿನ ಸಹವಾಸ ಒಳ್ಳೆಯದು ಅಂತ. ಸೊ ಯಾಕಂತಂದರೆ ಇವಾಗ ಆದಮೇಲೆ ಸಿಗೋದಕ್ಕಿಂತ ಪ್ರೆಸೆಂಟ್ ಅದೇನೋ ಅಂತಾರಲ್ಲ, ನಾಡಿದ್ದು ಸಿಗೋ ಹೋಳಿಗೆಗಿಂತ ಇವತ್ತು ಸಿಗೋ ಒಂದು ರೊಟ್ಟಿ ಇಂಪಾರ್ಟೆಂಟ್ ಅಂತ. ಕಟ್ಟಿ ರೊಟ್ಟಿ ಇದ್ರೂ ಪರವಾಗಿಲ್ಲ, ಯಾಕಂದರೆ ಇವತ್ತು ಹೊಟ್ಟೆ ತುಂಬಿದ್ರೆ ತಾನೇ ನಾವು ಬದುಕೋಕ್ಕೆ ಸಾಧ್ಯ. ಇವತ್ತು ಹೊಟ್ಟೆ ತುಂಬಿದ ಮೇಲೆ ನಾಡಿದ್ದು ವಿಚಾರ ಮಾಡೋಣ. ಸೊ ಮೊದಲು ಇವತ್ತು ಏನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಸುಮಾರು ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ. ಯಾಕಂತಂದರೆ ನಮ್ಗೆ ಯಾರೋ ಒಂದು ವಾರ ಬಿಟ್ಟು ಹೋಳಿಗೆ ಕೊಡ್ತೀವಿ, ನಿಮಗೆ ಒಂದು ವಾರ ಉಪವಾಸ ಇರಿ ಅಂತಂದರೆ ಸಾಧ್ಯನಾ? ಅದು ಒಂದು ವಾರ ಉಪವಾಸ ಇರೋಕ್ಕಾಗಲ್ಲ, ಯಾಕಂದರೆ ಒಂದು ವಾರದಲ್ಲಿ ನಾವು ಸತ್ತೇ ಹೋಗಿರ್ತೀವಿ. ಸೊ ಇವತ್ತು ಏನೇ ಸಿಕ್ಕರೂ ಪರವಾಗಿಲ್ಲ, ಒಂದು ಕಟ್ಟಿ ರೊಟ್ಟಿ ಸಿಕ್ಕರೂ ಪರವಾಗಿಲ್ಲ, ಅದನ್ನು ನಾವು ತೊಗೋಬೇಕಾಗತ್ತೆ. ತೊಗೊಂಡು ಅದನ್ನು ಸರಿಯಾಗಿ ಯೂಸ್ ಮಾಡ್ಕೋಬೇಕು, ಅದನ್ನು ತಿಂದು ನಮ್ಮ ಹೊಟ್ಟೆನ ತುಂಬಿಸ್ಕೋಬೇಕು. ಆ ರೀತಿಯಾಗಿ ಒಂದು ಧನಾತ್ಮಕ ಗುಂಪಿನ ಸಹವಾಸ. ಸೊ ನಾಳೆ PSI ಆದಮೇಲೆ ಏನೇ ಸಿಕ್ಕರೂ ಪರವಾಗಿಲ್ಲ, ಇವತ್ತು ಏನು ಮಾಡಬೇಕಾಗಿದೆ, PSI ಆಗೋಕ್ಕೆ ಓದಬೇಕಾಗಿದೆ. ಓದೋದು ಮಾತ್ರ ಅಲ್ವಾ? ಸೊ ನೀವು ಎಷ್ಟು ಜನ ಫಾಲೋ ಮಾಡ್ತಾ ಇದ್ದೀರಾ, ಎಷ್ಟು ಜನಕ್ಕೆ ನೀವು ಚಪ್ಪಾಳೆ ತಡ್ತೀರಾ, ಎಷ್ಟು ಜನಕ್ಕೆ ನೀವು ಹೇಳ್ತಾರಂತ ಎಕ್ಸಾಮಲ್ಲಿ ಕೇಳಲ್ಲ. ಎಕ್ಸಾಮಲ್ಲಿ ಕೇಳೋದೇನಂದ್ರೆ ಕ್ವಶನ್ ಕೇಳ್ತಾರೆ. ಸೊ ಕೊರೋನಾ ಥರ್ಡ್ ವೇವ್ ಮೇಲೆ ಎಸ್ಸೆ ಬರೀರಿ ಅಂತ ಎಕ್ಸಾಮಲ್ಲಿ ಕೇಳ್ತಾರೆ. ಅಲ್ಲಿ ಅದ್ರ ಬಗ್ಗೆನೇ ಬರಿಬೇಕಾಗುತ್ತೆ. ಸಾಧ್ಯ ಆದರೆ ಆ ರೀತಿಯಾದಂಥ ಕಂಟೆಂಟ್ಗಳನ್ನು ಮಾಡಿ. ಯಾಕಂದರೆ ಯಾವಾಗಲೂ ಕೂಡ ಸತ್ಯ ಕಹಿಯಾಗಿರುತ್ತೆ, ಖಾರವಾಗಿರುತ್ತೆ. ದಯವಿಟ್ಟು ಸ್ವೀಕಾರ ಮಾಡೋದು ಒಳ್ಳೆಯದು. ಸೊ ತಂದೆ ತಾಯಿಗಿಂತ ದೊಡ್ಡ ಮೋಟಿವೇಶನ್ ಅವಶ್ಯಕತೆ ಇಲ್ಲ ಅಂತ. ಸೊ ಇದೊಂದು ಏನಾಗಿದೆ, ಎಟ್ ಪ್ರೆಸೆಂಟ್ ಏನಾಗಿದೆ, ಮೋಟಿವೇಶನ್ ನಮಗೂ ಸುಮಾರು ಜನ ಕೇಳ್ತಾರೆ, ಯಾಕೆ ನಮಗೆ ಮೋಟಿವೇಶನ್ ಲ್ಯಾಕ್ ಆಗ್ತಾ ಇದೆ, ಮೋಟಿವೇಶನ್ ಹೇಳಿ ಮತ್ತು ನಮಗೆ ಮೋಟಿವೇಟ್ ಮಾಡಿ ಅಂತ. ಸೊ ಒಂದು ಹೇಳ್ಬಿಡ್ತೀನಿ, ಮೋಟಿವೇಶನ್ ಏನು ಅಂತಂದರೆ ನಮಗೆ ಇರುವಂತಹ ಬಡತನ ಅಥವಾ ನಮಗಿರುವಂಥ ತೊಂದರೆಗಳೇ ನಿಜವಾದ ಮೋಟಿವೇಶನ್. ಯಾಕಂತಂದರೆ ಇವತ್ತು ನಮ್ಗೆ ಏನೇ ತೊಂದರೆ ಇದ್ದರೂ ಕೂಡ, ನಮಗೆ ಇವತ್ತು ಊಟಕ್ಕೆ ಒಂದು ತೊಂದರೆ ಇದೆ, ಬಟ್ಟೆಗೆ ತೊಂದರೆ ಇದೆ, ನಮಗೆ ಒಂದು PG ಅಮೌಂಟ್ ಕಟ್ಟೋಕ್ಕೆ ತೊಂದರೆ ಇದೆ, ಬುಕ್ಸ್ಗಳನ್ನು ತೊಗೊಳಕ್ಕೆ ತೊಂದರೆ ಇದೆ, ಎಲ್ಲದಕ್ಕೂ ಕೂಡ ಅಮೌಂಟ್ ಕೊಡೋದು ಯಾರು ಅಂತಂದರೆ ಪೇರೆಂಟ್ಸ್. ಇಲ್ಲ ನಿಮ್ಗೆ ಯಾರಾದರೂ ಫ್ರೆಂಡ್ಸ್ ಕೊಡ್ತಾ ಇದ್ದಾರೆ ಎಟ್ ಪ್ರೆಸೆಂಟ್ ಟುಡೇ, ಯಾರಿಗಾದ್ರೂ ಎಲ್ಲೋ ಇದ್ದಾರೆ ಫ್ರೆಂಡ್ಸ್, ನಾನು ಇಲ್ಲ ಅಂತ ಹೇಳ್ತಿಲ್ಲ, ಎಲ್ಲೋ 10% ಫ್ರೆಂಡ್ಸ್ ನಿಮ್ಗೆ ಯಾರಾದರೂ ದುಡ್ಡು ಕೊಟ್ಟು ನಿಮ್ಮನ್ನು ಓದಿಸ್ತಾ ಇದ್ದಾರೆ ಅಂದರೆ ದಯವಿಟ್ಟು ನಿಮ್ಮ ಜೀವನ ಅಂದರೆ ನೀವು ಸಾಯೋವರೆಗೂ ಅಂಥ ಫ್ರೆಂಡ್ಸ್ಗಳನ್ನು ಬರಿಬೇಡಿ. ನಿಮ್ಗೆ ಯಾರಾದರೂ ದುಡ್ಡು ಕೊಟ್ಟು, ಇಲ್ಲ ನೀನು PSI ಓದ್ತಾ ಇದೆಯಾ, ಧಾರವಾಡಲ್ಲಿ ಇದ್ದು PSI ಓದ್ತೀಯಾ, ಅಥವಾ ಬಿಜಾಪುರಲ್ಲಿ ಇದ್ದು PSI ಓದ್ತಾ ಇದೆಯಾ, ಬೆಂಗಳೂರಲ್ಲಿ PSI ಓದ್ತಾ ಇದೆಯಾ, ನೀನು ತಿಂಗಳಿಗೆ ಎಷ್ಟು ಒಂದು 10,000 ಖರ್ಚಾಗ್ತಾ ಇದೆ, 10,000ನ ನಾನು ಕೊಡ್ತೀನಿ ಅಂತ ಹೇಳಿ ಯಾರಾದರೂ ನಿಮಗೆ ಫ್ರೆಂಡ್ಸ್ ಕೊಡ್ತಾ ಇದ್ದರೆ ದಯವಿಟ್ಟು ನೀವು PSI ಅಲ್ಲ IAS ಆದ್ರೂ ಕೂಡ ಅಂಥ ಒಂದು ಫ್ರೆಂಡ್ಸ್ಗಳನ್ನು ಮರಿಬೇಡಿ. ಸೊ ಇಲ್ಲ ಯಾರು ನಮ್ಗೆ ಕೊಡ್ತಾ ಇಲ್ಲ, ನಮ್ಗೆ ಯಾರು ಕೊಡ್ತಾ ಇದ್ದಾರೆ, ಪೇರೆಂಟ್ಸ್ ಕೊಡ್ತಾ ಇದ್ದಾರೆ, ಅಥವಾ ನಮಗಿರೋ ಬಡತನನೇ ನಮಗೆ ಮೋಟಿವೇಶನ್. ನಾನೆಲ್ಲೋ ಬಂದು ಯಾವುದೋ ಒಂದು ಸ್ಟಡಿ ಸೆಂಟರಲ್ಲಿ ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಜಾಬ್ ಮಾಡ್ತಾ ಇದ್ದೀನಿ ಅಥವಾ ಓದ್ತಾ ಇದ್ದೀನಿ ಅಂತಂದರೆ ನಿಮಗಿರೋ ಬಡತನನೇ ನಿಮಗೆ ಮೋಟಿವೇಶನ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ದಯವಿಟ್ಟು ನಿಮಗೆ ಮೋಟಿವೇಶನ್ ಅವಶ್ಯಕತೆ ಇಲ್ಲ ಅಂತ. ತಂದೆ ತಾಯಿಗಿಂತ ದೊಡ್ಡ ಮೋಟಿವೇಶನ್ ಅವಶ್ಯಕತೆ ಇಲ್ಲ. ಯಾಕಂದರೆ ಇವತ್ತೇನಾಗಿದೆ, ಒಂದು ಹೀರೋಯಿಸಮ್ ಬೆಳೆದ್ಬಿಟ್ಟಿದೆ. ಹೀರೋಯಿಸಮ್ ಏನು ಅಂತಂದರೆ, ಸೊ ಇದು ನಾನು ಆಲ್ರೆಡಿ ಹೇಳಿದ್ದೀನಿ, ಸೋಷಿಯಲ್ ಮೀಡಿಯಾ ಹೀರೋಯಿಸಮ್. ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಏನು ಮಾಡಿದ್ರು ಕೂಡ ಒಂದು ಹೀರೋ ಆಗೋಕ್ಕೆ, ಒಂದು ಪಬ್ಲಿಸಿಟಿ ಪಡೆಯೋಕ್ಕೆ ಒಂದು ಪ್ರಯತ್ನ ಇದೆ. ಸೊ ಅದಕ್ಕೆ ನಾವೇನಾಗಿದ್ದೀವಿ, ಪ್ರೇಕ್ಷಕರಾಗ್ತಾ ಇದ್ದೀವಿ. ಪ್ರೇಕ್ಷಕರು ಏನೋದು ಒಂದು ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಿದ್ದರೆ ಒಳ್ಳೆಯದು. ಪ್ರೇಕ್ಷಕರಾಗಿದ್ದೀವಿ. ಯಾವ ಪ್ರೇಕ್ಷಕರು? ಸೊ ಇವಾಗ ನಮಗೆ ಬೇರೆ ಟೈಮ್ ಇಲ್ಲ, ಎಕ್ಸಾಮನ್ನು ಓದಿದ್ದೀವಿ, ಜಾಬ್ ಮಾಡ್ತಾ ಇದ್ದೀವಿ ಅಂತಂದರೆ ಪರವಾಗಿಲ್ಲ, ಮೋಟಿವೇಶನ್ ನೋಡಿ, ಎಂಟರ್ಟೈನ್ಮೆಂಟ್ ನೋಡಿ, ಏನೇ ನೋಡಿ ಪರವಾಗಿಲ್ಲ. ನಮ್ಮ ಹತ್ರ ಒಂದು 50,000 ಸ್ಯಾಲ್ರಿ ಇದೆ ಮಂತ್ಲಿ ನನಗೆ ಒಂದು 50,000 ಸ್ಯಾಲ್ರಿ ಇದೆ, ಒಂದು ಆರಾಮಾಗಿ ಒಂದು 5-6 ಎಕರೆ ಹೊಲ ಇದೆ, ಆರಾಮಾಗಿ ನನಗೆ ಏನೂ ತೊಂದರೆ ಇಲ್ಲ ಅಂತಂದರೆ ಆವಾಗ ಮೋಟಿವೇಶನ್ ನೋಡಿ, ಎಂಟರ್ಟೈನ್ಮೆಂಟ್ ನೋಡಿ, ಅಥವಾ ಬೇರೆಯವ್ರಿಗೆ ಕೆಲಸ ಮಾಡಿ, ಬೇರೆಯವ್ರಿಗೆ ಸಪೋರ್ಟ್ ಮಾಡಿ, ಬೇರೆಯವ್ರ ಫಾಲೋ ಮಾಡಿ, ಪರವಾಗಿಲ್ಲ. ಸೊ ನಮಗೆ ದಿನದ 24 ಗಂಟೆನೂ ನಮಗೆ ಚಿಂತೆಗಳು ಕಾಡ್ತಾ ಇದೆ. ಚಿಂತೆಗಳಿದ್ದಾಗ ನಾವು ಬೇರೆಯವ್ರದ್ದು ಮಾಡ್ಕೊಂಡು ಕೂತ್ಕೊಂಡ್ರೆ ಸೊ ಯೂಸ್ ಏನಿದೆ ಹಾಗಾದರೆ? ಆ ಕಾರಣಕ್ಕಾಗಿ ಸೊ ಮೋಟಿವೇಶನ್, ಅದು ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಎಲ್ಲೇ ಇರ್ಬೋದು ಸೋಷಿಯಲ್ ಮೀಡಿಯಾಸಲ್ಲಿ, ದಯವಿಟ್ಟು ಮೋಟಿವೇಶನ್ ಸಲುವಾಗಿ ನಿಮ್ಮ ಒಂದು ಅಮೂಲ್ಯವಾದಂಥ ಟೈಮನ್ನು ವೇಸ್ಟ್ ಮಾಡಬೇಡಿ. ಯಾಕಂದರೆ ಒಂದು ಮೋಟಿವೇಶನ್ ಪಡೆಯೋಕ್ಕೆ ನೀವು ಸೋಷಿಯಲ್ ಮೀಡಿಯಾ ಒಳಗಡೆ ಹೋದರೆ ಅದು ಇನ್ನೊಂದಕ್ಕೆ ಕರ್ಕೊಂಡು ಹೋಗುತ್ತೆ, ಅದರಿಂದ ಇನ್ನೊಂದಕ್ಕೆ ಕರ್ಕೊಂಡು ಹೋಗುತ್ತೆ, ಅಲ್ಲಿಂದ ಇನ್ನೊಂದಕ್ಕೆ ಕರ್ಕೊಂಡು ಹೋಗುತ್ತೆ, ಅಲ್ಲಿಂದ ಅದು ಏನಾಗುತ್ತೆ 2-3 ಅವರ್ಸ್ 2-3 ಗಂಟೆ ಅದು ಯೂಟ್ಯೂಬಲ್ಲೋ ಅಥವಾ ಇನ್ಸ್ಟಾಗ್ರಾಮಲ್ಲೋ ಟೈಮ್ ಹೋಗಿಬಿಡುತ್ತೆ. 2-3 ಅವರ್ಸನ್ನು ನೀಟಾಗಿ ಓದ್ಕೊಂಡ್ರೆ ಒಂದು ಪ್ರತಿ ಅವರ್ಗೆ 6 ಪೇಜಸ್ಸು ಅಥವಾ 4 ಪೇಜ್ ಅಂತಂದರೆ 4-3 ಎಷ್ಟು 12 ಪೇಜಸ್ಗಳನ್ನು ನೀಟಾಗಿ ಓದ್ಕೊಂಡ್ಬಿಡ್ತೀವಿ. ಇಲ್ಲಾಂದರೆ ಯಾವುದಾದ್ರೂ ಮೆಂಟಲ್ ಎಬಿಲಿಟಿ ಕಾನ್ಸೆಪ್ಟ್ಗಳನ್ನು ತಿಳ್ಕೊಂಡ್ಬಿಡ್ತೀವಿ. ಸೊ ಈ 3 ಅವರು ಸೋಷಿಯಲ್ ಮೀಡಿಯಾಸಲ್ಲಿ ಯೂಸ್ ಮಾಡೋದಕ್ಕಿಂತ ಆದಷ್ಟು ದಯವಿಟ್ಟು ನೀವೇನು ಮಾಡಿ, ನಿಮ್ಮ ಒಂದು ಸ್ಟಡೀಸ್ ಕಡೆಗೆ, ನಿಮ್ಮ ಒಂದು ಕಾನ್ಸೆಪ್ಟ್ಗಳ ಕಡೆಗೆ ತಿಳ್ಕೊಳ್ಳೋಕ್ಕೆ ಗಮನವನ್ನು ಕೊಡಿ. ಸೊ ಇಷ್ಟು 10 ರೀಸನ್ಸ್ಗಳಾಗುತ್ತೆ. ಸೊ ಈ ಎಲ್ಲ ರೀಸನ್ಸ್ಗಳು ಏನನ್ಸುತ್ತೆ,
ಸೊ ಎಲ್ಲವನ್ನ ನೀವು ಮಾಡ್ತಾ ಇದ್ದೀರಾ ಅಥವಾ ಎಲ್ಲ ಮಿಸ್ಟೇಕ್ಸ್ಗಳನ್ನ ನೀವು ಮಾಡಿದ್ದೀರಿ ಅಂತ ನಾನು ಹೇಳೋಕ್ಕಾಗಲ್ಲ. ಎಲ್ಲೋ ಸುಮಾರು ಒಂದೆರಡು ಮಿಸ್ಟೇಕ್ಸ್ಗಳನ್ನ ಮಾಡ್ತಾ ಇರ್ಬೋದು. ಇಲ್ಲ ಯಾವುದೂ ನಾವು ಮಿಸ್ಟೇಕ್ಸ್ ಮಾಡ್ತಾ ಇಲ್ಲ ಅಂತಂದರೆ ಒಳ್ಳೆಯದು. ಸೊ ದಯವಿಟ್ಟು ನೀವು ಯಾರು ಮಿಸ್ಟೇಕ್ಸ್ ಮಾಡ್ತಾ ಇದ್ದರೆ ದಯವಿಟ್ಟು ಆ ಮಿಸ್ಟೇಕ್ಸ್ಗಳನ್ನು ಬಿಟ್ಟು ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ. ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಫ್ಯಾಮ್ಲಿನೇ ನಿಮಗೆ ಒಂದು ದೊಡ್ಡ ಮೋಟಿವೇಶನ್ ಆಗಿರುತ್ತೆ. ಇವಾಗ ಯಾರೇ ಇವತ್ತು ದೊಡ್ಡ ದೊಡ್ಡ ಆಫೀಸರ್ಸ್ ಇದ್ದಾರೆ ಅಥವಾ ಯಾರೇ ಇದ್ದಾರೆ ಅಥವಾ ನಾವಿದ್ದೀವಿ ಇನ್ನೊಬ್ರು ಇದ್ದಾರೆ ಅಂತಂದರೆ ಕೂಡ ಯಾರ ಮೋಟಿವೇಶನ್ ಕೂಡ ಎಲ್ಲರಲ್ಲೂ ಕೂಡ ಅವರ ಒಂದು 10% ಸ್ವಾರ್ಥ ಇದೆ. ಆ ಸ್ವಾರ್ಥದಿಂದನೇ ಮೋಟಿವೇಶನ್ ಅಷ್ಟೇ. ಸೊ ಆ ಕಾರಣಕ್ಕಾಗಿ ಎಲ್ಲ ಮೋಟಿವೇಶನ್ಗಳನ್ನು ಪಕ್ಕಕ್ಕೆ ಇಟ್ಟು ನಿಮ್ಮ ಪೇರೆಂಟ್ಸ್ ಅಥವಾ ನಿಮಗಿರೋ ಬಡತನ, ಇವತ್ತು ಯಾರೋ ಒಂದು 10 ಕೋಟಿ 20 ಕೋಟಿ ಇರೋರು ಯಾರು PSI ಜಾಬ್ಗೆ ಬರ್ತಾ ಇಲ್ಲ, ಯಾಕೆ? ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಜಾಬ್ಗೆ ಹೋಗಲ್ಲ. 10 ಕೋಟಿ ನನ್ನ ಹತ್ರ ದುಡ್ಡಿದೆ, ನಾನು ಯಾಕೆ PSI PC ಆಗ್ತಾರೆ? ಸೊ ಮಿಡಲ್ ಕ್ಲಾಸಲ್ಲಿರೋರು ಎಕ್ಸಾಮ್ಸ್ಗಳಿಗೆ ಸರ್ಕಾರಿ ನೌಕರಿಗಳಿಗೆ ಓದ್ತಾ ಇದ್ದಾರೆ. ಸೊ ದಯವಿಟ್ಟು ನಿಮಗೆ ಪೇರೆಂಟ್ಸ್ಗಳೇನಿದ್ದಾರೆ ಅಥವಾ ನಿಮ್ಮ ತಂದೆ ತಾಯಿ ಏನಿದೆ, ನಿಮ್ಮ ಒಂದು ಮುಂದಿನ ಒಂದು ವಿಷನ್ ಏನಿದೆ ಆ ವಿಷನನ್ನು ಇಟ್ಕೊಂಡು ಸ್ಟಡಿ ಮಾಡಿ. 100% ನಿಮಗೆ ಒನ್ ಆರ್ ದ ಅದರ್ ಡೇ ಸಕ್ಸಸ್ ಅನ್ನೋದು ಸಿಗುತ್ತೆ. ಸೊ ಸ್ವಲ್ಪ ಕೆಲವೊಂದು ಪಾಯಿಂಟ್ಗಳು ಖಾರ ಅನ್ನಿಸ್ಬೋದು. ಸೊ ಯಾರಿಗಾದರೂ ಖಾರ ಅನಿಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಸೊ ಇದೊಂದು ಪಾಯಿಂಟ್ಗಳು ಯಾರಿಗೆ ಅಂತಂದರೆ ದಯವಿಟ್ಟು ಆ ಮಿಸ್ಟೇಕ್ಸ್ಗಳನ್ನು ಮಾಡಬೇಡಿ ಅಂತ ಅಷ್ಟೇ. ಸೊ ಯಾರು ಮಾಡ್ತಾ ಇಲ್ಲ ಅಂದರೆ ಒಳ್ಳೇದಾಗಲಿ. ಮಾಡ್ತಾ ಇದ್ದೀವಿ ಅಂತಂದರೆ ದಯವಿಟ್ಟು ಮಿಸ್ಟೇಕ್ಸ್ಗಳನ್ನ ಬಿಟ್ಟು ಮುಂದೆ ಹೋಗಿ. ಇಲ್ಲ ನಾವು ಮಾಡೋರು ಅಂತಂದರೆ ಅದು ನಿಮ್ಮ ಪರ್ಸ್ನಲ್, ನಿಮ್ಮ ಯಾಕಂದರೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬಿಂದ ಹೇಳ್ತಾ ಇದ್ದೀವಿ ಅಷ್ಟೇ. ಸೊ ಮಿಸ್ಟೇಕ್ಸ್ಗಳನ್ನ ಮಾಡ್ತೀವಿ, ನಮ್ಗೆ ಅದು ಮಾಡೋಕ್ಕೆ ಇಷ್ಟ ಅಂತಂದರೆ ಇಷ್ಟ ಇದ್ದರೆ, ಯಾಕಂದ್ರೆ ನಿಮ್ಮ ಪರ್ಸ್ನಲ್ ಲೈಫ್ಗೆ ಯಾರು ಕೂಡ ಕೇಳುವಂಥ ಹಕ್ಕಿಲ್ಲ. ಯಾಕಂತಂದರೆ ಅದೊಂದು ಮೂಲಭೂತ ಹಕ್ಕಿದೆ. ಅವ್ರವ್ರಿಗೆ ಏನೇನು ಇಷ್ಟ, ಅವ್ರವ್ರಿಗೆ ಏನೇನು ಬೇಕು ಅದನ್ನು ಮಾಡುವಂಥ ಮೂಲಭೂತ ಹಕ್ಕು ಸಂವಿಧಾನದಲ್ಲಿದೆ. ಸೊ ಅದನ್ನು ಮಾಡಬಹುದು. ತಪ್ಪಿದರೆ ಮಾಡಬೇಡಿ ಅಂತ ಹೇಳ್ತಾರೆ ಅವರು. ಸುಮಾರು ಜನ ಎಲ್ಲರೂ ಕೂಡ ಹೇಳೋಕ್ಕಾಗಲ್ಲ. ಆ ಕಾರಣಕ್ಕಾಗಿ ಸೊ ಇಷ್ಟು 10 ಇಂಪಾರ್ಟೆಂಟ್ ರೀಸನ್ಸ್ ಆಗುತ್ತೆ ಯಾಕೆ ನಾವು ಫೇಲ್ ಆಗ್ತಾ ಇದ್ದೀವಿ ಅನ್ನೋಕ್ಕೆ. ಸೊ ನಮ್ಮ ಕಡೆಯಿಂದ ಹಾಗೆ ಇವಾಗ ಕಮಿಂಗ್ ಟು ದ ಪಾಯಿಂಟ್ ಏನು ಅಂತಂದರೆ ಸೆಲೆಕ್ಷನ್ ಲಿಸ್ಟ್ ಮತ್ತು ಕಟ್ ಆಫ್. ಅದ್ರ ಬಗ್ಗೆ ಆಲ್ರೆಡಿ ಜಾಯಿಂಟ್ ಟು ಲರ್ನ್ನ ಒಂದು ಇನ್ಸ್ಟಾಗ್ರಾಮ್ ಲಿಂಕಲ್ಲಿ ಕೂಡ ಅದನ್ನು ಅಪ್ಲೋಡ್ ಮಾಡಿರ್ತೀವಿ. ಹಾಗೆ ಟೆಲಿಗ್ರಾಮ್ ಲಿಂಕಲ್ಲಿ ಕೂಡ ಅದನ್ನು ಅಪ್ಲೋಡ್ ಮಾಡಿರ್ತೀವಿ. ಟೆಲಿಗ್ರಾಮ್ ಚಾನಲಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ವಿಸಿಟ್ ಮಾಡಿ. ಸೊ ಆ ಒಂದು ಸೆಲೆಕ್ಷನ್ ಲಿಸ್ಟನ್ನು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು. ಸೊ ಯಾಕಂತಂದರೆ ಕಟ್ ಆಫ್ ಅನ್ನೋದು, ಕಮಿಂಗ್ ಟು ದ ಪಾಯಿಂಟ್, ಕಟ್ ಆಫ್ ಅನ್ನೋದೇನು ಅನ್ನುತ್ತೆ ಡಿಪೆಂಡ್ಸ್ ಆನ್ ಡಿಫ್ರೆಂಟ್ ಫ್ಯಾಕ್ಟರ್. ಒಂದನೇದಾಗಿ ಏನಾಗ್ತಂದರೆ ಡಿಪೆಂಡ್ಸ್ ಆನ್ ಕ್ಯಾಟಗರಿ, ಯಾವ ಕ್ಯಾಟಗರಿಗೆ ನೀವು ಸೇರಿದ್ದೀರಾ ಅಂತ. ಹಾಗೆ ಡಿಫ್ರೆಂಟ್ ಆನ್ ವುಮೆನ್ ಇದ್ದರೆ ಅವ್ರಿಗೆ ಬೇರೆ ರೀತಿ ಕಟ್ ಆಫ್ ಇರುತ್ತೆ. ವುಮೆನ್ 2A 2B 3A 3B. ಹಾಗೆ ಕನ್ನಡ ಮೀಡಿಯಂ ಇದ್ದರೆ ಒಂದು ಕಟ್ ಆಫ್ ಇರುತ್ತೆ, ರೂರಲ್ ಇದ್ದರೆ ಒಂದು ಕಟ್ ಆಫ್ ಇರುತ್ತೆ. ಹಾಗೆ ಇನ್ ಸರ್ವಿಸ್ ಇದ್ದರೆ ಒಂದು ಕಟ್ ಆಫ್ ಇರುತ್ತೆ, ಎಕ್ಸ್ ಸರ್ವಿಸ್ ಮೆನ್ ಇದ್ದರೆ ಒಂದು ಕಟ್ ಆಫ್ ಇರುತ್ತೆ. ಈ ವಿಡಿಯೋನ ಸುಮಾರು ಎಲ್ಲ ಕ್ಯಾಟಗರಿಯವರು ನೋಡ್ತಾ ಇರ್ತಾರೆ. ವುಮೆನ್ ನೋಡ್ತಾರೆ, ಮೆನ್ ನೋಡ್ತಾರೆ, ಅಥವಾ ಇನ್ ಸರ್ವಿಸಲ್ಲಿರೋರು ನೋಡ್ತಾ ಇರ್ತಾರೆ. ಆ ಕಾರಣಕ್ಕಾಗಿ ಸೆಲೆಕ್ಷನ್ ಲಿಸ್ಟನ್ನು ನೀವು ನೋಡಿಕೊಂಡು ನಿಮ್ಮ ಕ್ಯಾಟಗರಿಗೆ ಎಷ್ಟು ಸ್ಕೋರ್ ಆಗಿದೆ ಅಂತ ನೋಡ್ಕೋಬಹುದು ಕಟ್ ಆಫನ್ನು. ಸೊ ಬಟ್ ಒಂದು ತಿಳ್ಕೊಂಬಿಡಿ, 130, ಮೋರ್ ದೆನ್ 130, ಪೇಪರ್ 1 ಪೇಪರ್ 2 ಸೇರಿ 130 to 140ಗಿಂತ ಹೆಚ್ಚು ಯಾವಾಗಲೂ ಕೂಡ ನಾವು ಟಾರ್ಗೆಟನ್ನು ಇಟ್ಕೋಬೇಕಾಗುತ್ತೆ. ಅದರ್ ಕ್ಯಾಟಗರಿಯವರು GM ಅಲ್ಲಿರೋರಂತೂ ಮೋರ್ ದೆನ್ 145 ಟಾರ್ಗೆಟನ್ನು ಇಟ್ಕೋಬೇಕು. 145 150ವರೆಗೂ ಟಾರ್ಗೆಟನ್ನು ಇಟ್ಕೋಬೇಕಾಗುತ್ತೆ. ಸೊ ಆ ಒಂದು ಸೆಲೆಕ್ಷನ್ ಲಿಸ್ಟನ್ನು ನೋಡಿದ್ರೆ ಆರಾಮಾಗಿ ನಿಮಗೆ ಎಲ್ಲ ಕಟ್ ಆಫ್ಗಳು ಸಿಕ್ಬಿಡುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿಂಟ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ದಯವಿಟ್ಟು ವಿಸಿಟ್ ಮಾಡಿ ಸೆಲೆಕ್ಷನ್ ಲಿಸ್ಟನ್ನು ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು. ಇಲ್ಲ KSPA ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಕೂಡ ನೋಡ್ಕೋಬೋದು. ಸೊ ಇಷ್ಟು ಇವತ್ತಿನ ಕ್ಲಾಸಿನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಅಂತಲ್ಲ, ಒಂದು ಮೋಟಿವೇಶನ್ ಅಂತೂ ಅಲ್ಲ, ಕ್ಲಾಸ್ ಅಂತೂ ಅಲ್ಲ, ಜಸ್ಟ್ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈ ಒಂದು ನಾಲೆಡ್ಜನ್ನು ಹಾಗೆ ಈ ಒಂದು ಇನ್ಫಾರ್ಮೇಷನನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇನ್ ಫ್ಯೂಚರ್ PS ಎಕ್ಸಾಮ್ಸ್ಗೆ ಯಾರಾದರೂ ಪ್ರಿಪೇರ್ ಆಗ್ತಾ ಇದ್ದರೆ ದಯವಿಟ್ಟು ಶೇರ್ ಮಾಡಿ. ಹಾಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿವಿಲ್ PSIಗೆ PCಗೆ ಟೆಸ್ಟ್ ಸಿರೀಸ್ ನಡೀತಾ ಇದೆ. ವಿತೌಟ್ ಮಿಸ್ ಟೆಸ್ಟ್ಗಳನ್ನು ವಾಚ್ ಮಾಡಿ. ಟೆಸ್ಟ್ಗಳಿಂದ ಕ್ವಶನ್ಸ್ಗಳು ಬರುತ್ತಾ ಅಂತಂದರೆ ಬರುತ್ತಾ ಅನ್ನೋದಕ್ಕಿಂತ ಸೊ ಇಲ್ಲಿ ವಿತ್ ಎಕ್ಸ್ಪ್ಲನೇಷನ್ಸ್ಗಳು ಮಾಡ್ತಾ ಇರೋದ್ರಿಂದ ಸೊ ನಿಮಗೆ ಎಕ್ಸಾಮಲ್ಲಿ MCQಸ್ಗಳನ್ನು ಸಾಲ್ವ್ ಮಾಡುವಂತಹ ವಿಧಾನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಡೈಲಿ 30 ಮಿನಿಟ್ಸ್, ಡೈಲಿ ಓನ್ಲಿ 30 ಮಿನಿಟ್ಸ್ ನೀವು ಟೆಸ್ಟ್ ಸಿರೀಸ್ ಮೇಲೆ ಟೈಮನ್ನು ಕೊಟ್ಟರೆ ಸೊ ಎಕ್ಸಾಮ್ ಆದಮೇಲೆ ಗೊತ್ತಾಗುತ್ತೆ. ಯಾಕಂದರೆ ಇವತ್ತು ಜಾಯಿಂಟ್ ಟು ಲರ್ನಿಂದ ಸುಮಾರು ಜನ ಸೆಲೆಕ್ಟ್ ಆಗಿದ್ದಾರೆ. 545ಅಲ್ಲಿ 81 ರ್ಯಾಂಕ್ ವುಮೆನ್ ಕ್ಯಾಟಗರಿಯಲ್ಲಿ. ಅದು ಕೂಡ ಜಾಯಿಂಟ್ ಟು ಲರ್ನಲ್ಲಿ ನಾವು ಗೈಡೆನ್ಸ್, ಪೇಡ್ ಗ್ರೂಪಿಂದ ಗೈಡೆನ್ಸ್ ಇತ್ತು, ಅಲ್ಲೂ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಶಾರ್ಟ್ಲಿ ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಅದನ್ನು ಕೂಡ ಒಂದು ಅಪ್ಲೋಡ್ ಮಾಡೋಣ. ಹಾಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಿಂದ ಮುಂದಿನ ಒಂದು PSIಗೆ 850 ರೂಪೀಸ್ PSI ಕೋರ್ಸನ್ನು ಲಾಂಚ್ ಮಾಡಿರ್ತೇವೆ. ಹಾಗೆ 450 ರೂಪೀಸ್ಗೆ PC ಕೋರ್ಸನ್ನು ಲಾಂಚ್ ಮಾಡಿರ್ತೀವಿ. ಏನಿದು ಕೋರ್ಸ್ ಅಂದರೆ ಪೇಡ್ ವಾಟ್ಸಪ್ ಗ್ರೂಪ್ ಆಗಿರುತ್ತೆ. ವೈಯಕ್ತಿಕ ಮಾರ್ಗದರ್ಶನ. ಪ್ರಥಮ ಬಾರಿಗೆ PSI ಎಕ್ಸಾಮನ್ನು ಬರಿತಾ ಇದ್ದೀವಿ, ಹೆಂಗೆ ಬರಿಬೇಕು, ಏನು ಮಾಡಬೇಕು ಅಂತ ಏನೂ ಗೊತ್ತಿಲ್ಲ ಅಂತಂದರೆ ವೈಯಕ್ತಿಕ ಮಾರ್ಗದರ್ಶನ ಅವೈಲೇಬಲ್ ಇರುತ್ತೆ. PDF ನೋಟ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್ಗಳ ನೋಟ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಪರೀಕ್ಷೆಗಳ PDF ಅವೈಲೇಬಲ್ ಇರುತ್ತೆ, ಎಸ್ಸೆ ಅವೈಲೇಬಲ್ ಇರುತ್ತೆ, ಟ್ರಾನ್ಸ್ಲೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ರಿಜಿಸ್ಟರ್ ಆಗುವ ವಿಧಾನ 850 ಆರ್ 450. ಫೋನ್ ಪೇ ಆರ್ ಗೂಗಲ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ಹೆಸರು, ಸಿಬಿಲ್ PSI 2022 ಆರ್ PC 22
ಟು ಅಂತೇಳಿ ಒಂದು ವಾಟ್ಸಪ್ ಮೆಸೇಜ್ ಮಾಡೋದ್ರ ಮುಖಾಂತರ ಜಾಯ್ನ್ ಆಗ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಸುಮಾರು ಜನ ಕೇಳ್ತಾರೆ ಯಾಕೆ ಪೇಯ್ಡ್ ಮಾಡಬೇಕು, ಪೇಯ್ಡ್ ಮಾಡಿದ್ರೆ ನಡೀತಾ ಅಂತಂದರೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ವಿಡಿಯೋಸ್ಗಳು ಅಪ್ಲೋಡ್ ಇರುತ್ತೆ, ಯೂಟ್ಯೂಬಲ್ಲಿ ನೋಡ್ಕೋಬೋದು. ಪೇಯ್ಡ್ ಯಾಕೆ ಅಂತಂದರೆ ಸೀರಿಯಸ್ ಆಸ್ಪಿರೆಂಟ್ಸ್ ಯಾರು ಸೀರಿಯಸ್ ಆಗಿದ್ದಾರೆ ಅವ್ರನ್ನ ತಗೋಬೇಕು ಅಂತ ಮಾತ್ರ ಪೇಯ್ಡ್ ಇಟ್ಟಿರೋದು. ಅದು ಬಿಟ್ಟರೆ ಫ್ರೀ ಅಂದ ತಕ್ಷಣ ಎಲ್ಲರೂ ಕೂಡ ಅವೈಲೇಬಲ್ ಇರ್ತಾರೆ, ಎಲ್ಲರೂ ಕೂಡ ನಮಗೂ ಬೇಕು ಅಂತಾರೆ. ಆ ಕಾರಣಕ್ಕಾಗಿ ಒಂದು ಪೇಯ್ಡ್ ಇಟ್ಟಿರೋ ರೀಸನ್ ಏನು ಅಂದರೆ ಸೀರಿಯಸ್ ಆಸ್ಪಿರೆಂಟ್ಸ್ಗಳನ್ನು ತಗೋಬೇಕು ಅಂತ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಉದ್ದೇಶ ಅಂತೂ ಇರೋದಿಲ್ಲ. ಹಾಗೆ ಮತ್ತು ಇವಾಗ 545 PSI ಆಗಿರ್ತಾರೆ, ಫ್ರೀ ಜಾಬ್ ಮಾಡಾಕ್ತಾರೆ. ಅವರು ಫ್ರೀಯಾಗಿ ಜಾಬ್ ಮಾಡಲ್ವಲ್ಲ, ಅವರು ಕೂಡ ಸ್ಯಾಲ್ರಿ ತೊಗೊಂಡು ಜಾಬ್ ಮಾಡ್ತಾರೆ. ಆ ಕಾರಣಕ್ಕಾಗಿ ಹಾಗೆ ಜಾಯಿನ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇರುತ್ತೆ. ನೀವು ಈ ಒಂದು ನಂಬರ್ಗೆ ಕೂಡ ಕಾಲ್ ಮಾಡಿ ಎನ್ಕ್ವೈರಿ ಮಾಡ್ಬೋದು ಅಂತ ಹೇಳ್ತಾ, ಇಷ್ಟು ಇವತ್ತಿನ ಕ್ಲಾಸಿನ ಇನ್ಫಾರ್ಮೇಷನ್ ಪ್ಲಸ್ ಡಿಸ್ಕಷನ್. ಮತ್ತು ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.